ಬಂದಿರುವಂಥ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ, ಹಾಗೆ ಹೋಬಳಿ ಕೇಂದ್ರದಿಂದಲೂ ಕೂಡ ಬಂದಿರುವಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮೊದಲಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತೇನೆ. ವಿಶೇಷವಾಗಿ ಮುಂಬೈ ಮತ್ತು ಕಾಸರಗೋಡು ಭಾಗದಿಂದಲೂ ಕೂಡ ಇಲ್ಲಿಯ ಪತ್ರಕರ್ತರು ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ, ಹಾವೇರಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೆ ನಾನು ಮೊದಲಿಗೆ ನಮಸ್ಕಾರಗಳನ್ನು ತಿಳಿಸಿ, ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬಹುಶಃ ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇಂದು ನಿನ್ನೆ ಹುಟ್ಟಿದಂಥ ಸಂಘಟನೆ ಅಲ್ಲ. ಇದು 1932ರಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ. ಇದು ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಡಿ ವಿ ಗುಂಡಪ್ಪನವರು ಮೊದಲಿಗೆ ಅವ್ರಿಗೆ ಕೇಳಿದರೆ, ನೀವು ಪತ್ರಕರ್ತರ ಅಥವಾ ಸಾಹಿತಿಗಳ ಅಂತ ಕೇಳಿದರೆ, ನಾನು ಮೊದಲು ಪತ್ರಕರ್ತ ನಂತರ ಸಾಹಿತಿ ಅಂತೇಳಿ ಹೇಳ್ತಾ ಇದ್ದಂಥ ಮೇರು ವ್ಯಕ್ತಿತ್ವದ ಡಿ ವಿ ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ ಇದು. ಅವತ್ತಿಂದ ಇವತ್ತಿನವರೆಗೂ, ಅವತ್ತು ಹುಟ್ಟಾಕಿದಂಥ ಸಂದರ್ಭದಲ್ಲಿ ಒಂದು 5-6 ಜನರು ಸೇರಿ ಬೆಂಗಳೂರಿನಲ್ಲಿ ಈ ಸಂಘಟನೆಯನ್ನು ಹುಟ್ಟಾಕಿದರು. ಇವತ್ತು ಇಡೀ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಘಟಕಗಳನ್ನು ಹೊಂದಿ ಸುಮಾರು 10,000ಕ್ಕೂ ಹೆಚ್ಚು ಜನ ಪತ್ರಕರ್ತರನ್ನು ಒಂದು ವೇದಿಕೆಯಲ್ಲಿ ಹೊಂದಿರುವಂಥ ಇಡೀ ದೇಶದಲ್ಲಿ ಬೃಹತ್ತಾದ ಯಾವುದಾದ್ರು ಸಂಘಟನೆ ಇದ್ದರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾತ್ರ ಅನ್ನೋದು ನಮ್ಮೆಲ್ಲರ ಹೆಗ್ಗಳಿಕೆ. ಹಾಗಾಗಿ ಇಂಥ ಸಂಘಟನೆಗೆ ಅನೇಕರು ಸಾರಥ್ಯವನ್ನು ಕೊಟ್ಟು ಹೋಗಿದ್ದಾರೆ. ಖಾದ್ರಿ ಶಾಮಣ್ಣ ಅಂತವರು, ಪೋತೆನ್ ಜೋಸೆಫ್ ಅಂತವರು, ಪ್ರಜಾವಾಣಿ ಪತ್ರಿಕೆ ಎಡಿಟರ್ ಆಗಿದ್ದರು, ಜಯಶೀಲ್ ರಾಯರು, ಪ್ರಧಾನಮಂತ್ರಿಗಳಿಗೆ ಅವರು ಸಲಹೆಗಾರರಾಗಿದ್ದಂಥವ್ರು, ಅನೇಕರು ಈ ಥರದ ಹಾಗೆ HS ದೊರೆಸ್ವಾಮಿಯವರು ಸ್ವತಂತ್ರ ಹೋರಾಟಗಾರರಾಗಿದ್ದಂಥವ್ರು. ಇವರೆಲ್ಲರೂ ಕೂಡ ಈ ಸಂಘಟನೆಯ ಮುಂಚೂಣಿಯಲ್ಲಿ ನಿಂತು ಈ ಸಂಘಟನೆಗೆ ಜೀವ ತುಂಬಿ ಆ ಸಂಘಟನೆಯ ನೇತಾರರಾಗಿ ಈ ಸಂಘಟನೆಗೆ ಒಂದು ಭಾಳ ದೊಡ್ಡ ಇತಿಹಾಸವನ್ನು ಬರೆದಂಥವ್ರು. ಹಾಗಾಗಿ ಇಂಥ ಸಂಘಟನೆ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನೇಕ ಏಳು ಬೀಳುಗಳನ್ನು ಕಂಡಿದೆ. ಕೋವಿಡ್ ಕಾಲಘಟ್ಟದಲ್ಲಿ ಪತ್ರಕರ್ತರು ತೀವ್ರ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಅವತ್ತು ಇದೇ ಬಸವರಾಜ ಬೊಮ್ಮಾಯಿಯವರು ಗೃಹ ಸಚಿವರಿದ್ದರು, ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದರು. ಅಂಥ ಹೊತ್ತಿನಲ್ಲಿ ಅವರ ಸರ್ಕಾರದ ಎದುರುಗಡೆ ಈ ಥರದ ಪತ್ರಕರ್ತರು ಇಡೀ ಸಮೂಹ ಭಾಳ ಕಷ್ಟದಲ್ಲಿದೆ ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಆಗ ಪತ್ರಕರ್ತರ ಕೋವಿಡ್ಗೆ ಬಲಿಯಾದಂಥ ಸುಮಾರು 114ಕ್ಕೂ ಹೆಚ್ಚು ಪತ್ರಕರ್ತರು ಇದ್ದರು. ಅದರಲ್ಲಿ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅಷ್ಟೂ ಜನರ ಪಟ್ಟಿಯನ್ನು ತನ್ನಿ ಅಂತೇಳಿ ಹೇಳಿ ಅಷ್ಟೂ ಜನರ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ವಿ ನಾವು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದರು. ಪ್ರತಿ ಕುಟುಂಬಕ್ಕೆ ತಲಾ 5 ಲಕ್ಷವನ್ನು ಮಂಜೂರು ಮಾಡಿಕೊಟ್ಟಂಥ ಕೀರ್ತಿ, ಹೆಗ್ಗಳಿಕೆ ಅವ್ರದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಬೇಕಾದ್ದು. ಹಾಗೆ ಅದೇ ಪರಂಪರೆಯನ್ನು ಮುಂದುವರಿಸಿದಂಥವ್ರು ಬಸವರಾಜ ಬೊಮ್ಮಾಯಿಯವರು. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ಪತ್ರಕರ್ತರು ಹಾಸ್ಪಿಟಲೈಸ್ ಆದಾಗ ಬೇರೆ ಬೇರೆ ಕಾರಣಕ್ಕಾಗಿ ಅವರ ಆರೋಗ್ಯ ತಪ್ಪದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಅದನ್ನು ಹಿಡ್ಕೊಂಡು ಹೋಗ್ತಿದೆ. ಅವರು ನಾನು ಏನಾದ್ರು ತೊಗೊಂಡೋದ್ರೆ ಗದರರು, ಏನು ಮತ್ತೇನೋ ಹಿಡ್ಕೊಂಬಂತಲ್ಲ ನೀನು ಅಂತ. ಆದರೆ ಯಾವತ್ತೂ ಕೂಡ ಬರೀ ಕೈಯಲ್ಲಿ ವಾಪಸ್ ಕಳಿಸ್ಲಿಲ್ಲ. ಆದರೆ ಪ್ರತಿಯೊಂದೂ ಕೂಡ ಪತ್ರಕರ್ತರಿಗೆ ಅದು 1 ಲಕ್ಷ ಇರಲಿ, 2 ಲಕ್ಷ ಇರಲಿ ಅಥವಾ 5 ಲಕ್ಷ ಇರಲಿ, ಅದು ಮಂಜೂರು ಮಾಡಿಕೊಡೋ ಮೂಲಕ ಪತ್ರಕರ್ತರ ಆರೋಗ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಅವರು ಕೆಲಸವನ್ನು ಮಾಡಿದಂಥವ್ರು. ಮತ್ತೊಂದು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಳೇಬೇಕು ಅವ್ರ ಬಗ್ಗೆ. ಪತ್ರಕರ್ತರ ಎಲ್ಲ ಜಿಲ್ಲಾ ಮಟ್ಟದ ಪತ್ರಿಕೆಗಳು ಇವತ್ತು ಯಾವ ಸ್ಥಿತಿಯಲ್ಲಿ ಸಂಕಷ್ಟದಲ್ಲಿ ನಡೆಸ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿದೆ. ಪ್ರಾದೇಶಿಕ ಪತ್ರಿಕೆಗಳ ಸಂಕಷ್ಟ ಗೊತ್ತಿದೆ. ಅಂಥ ಹೊತ್ತಿನಲ್ಲಿ ಏನು ಮಾಡ್ಬೋದು ಅಂತೇಳಿ ಅವರ ಅನೇಕರು ಎಲ್ಲ ಸಂಪಾದಕರುಗಳು ಬಂದ ಸಂದರ್ಭದಲ್ಲಿ ಅವರ ಹತ್ರ ಒಂದು ಡೆಲಿಗೇಷನ್ ಹೋಗಿದ್ವಿ. ಸರ್ ಏನಾದರೂ ಮಾಡಿ ನೀವು ಸಹಾಯ ಮಾಡಿ ಅಂತ. ನಮಗೂ ಕೂಡ ಅದು ಒಳದಿರಲಿಲ್ಲ. ಆಗ ಅವರು ಅದಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟು ಅನೇಕ ಪತ್ರಿಕೆಗಳನ್ನು ಹಿಂದುಳಿದ ವರ್ಗಗಳ OBC ಪಟ್ಟಿಗೆ ಸೇರಿಸೋ ಮೂಲಕ ಆ ಪತ್ರಿಕೆಗಳಿಗೆ ಆರ್ಥಿಕವಾಗಿ ಒಂದು ಸಬಲೀಕರಣ ಮಾಡುವಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಈ ಸಭೆಯ ಮೂಲಕ ಅವರಿಗೆ ಒಂದು ಜೋರು ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಗಳನ್ನು ಬಯಸ್ತೇನೆ. ಹಾಗೆ ನಾವು ಮತ್ತೊಬ್ಬರನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಳೇಬೇಕು. ಶಿವಾನಂದ ಪಾಟೀಲ್ ಸರ್ ಅವರು ದೂರದ ಗಡಿ ಜಿಲ್ಲೆಯ ಒಳಗಡೆ ನಾವು ಪತ್ರಕರ್ತರ ಸಮ್ಮೇಳನವನ್ನು ಮಾಡ್ತೀವಿ ಅಂತೇಳಿ ಬಿಜಾಪುರ ಜಿಲ್ಲೆಯವರು ತೆಗೆದುಕೊಂಡು ಹೋದಾಗ ಅಲ್ಲೇನು ಸಮ್ಮೇಳನ ಮಾಡ್ತಾರೋ ಇಲ್ವೋ ಅಂತೇಳಿ ನಮ್ಗೆ ಆತಂಕ ಶುರುವಾಯಿತು. ಆದರೆ ಅವರ ಮನೆಗೆ ನಾವು ಹೋದ್ವಿ. ಸರ್ ಈ ಥರ ಒಂದು ಸಮ್ಮೇಳನವನ್ನು ನಿಮ್ಮ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಬಂದಿದ್ದೀವಿ ಅಂತ. ನನ್ನಿಂದ ಏನು ಸಹಕಾರ ಬೇಕು ಹೇಳಿ ಅಂದರು. ಮತ್ತೆ ಮಾತಾಡಲೇ ಇಲ್ಲ. ಸರ್ ಈ ಥರದ ಇಷ್ಟು ಖರ್ಚುಗಳು ಬರ್ತವೆ ಸರ್ ಅಂದು. ಅದರಲ್ಲಿ ಒಂದು ದೊಡ್ಡ ಖರ್ಚನ್ನು ನನಗೆ ವಹಿಸಿ ಉಳಿದ ಖರ್ಚನ್ನು ಬೇರೆಯವ್ರಿಗೆ ವಹಿಸಿದ್ರು. ಮಾತನಾಡದೆ ಅಷ್ಟು ಬಂದಂಥ ಡೆಲಿಗೇಟ್ಸ್ಗೆ ಸುಮಾರು 4,500 ಡೆಲಿಗೇಟ್ಸ್, ಬಹುಶಃ 5,000 ಜನ ಡೆಲಿಗೇಟ್ಸ್ಗೆ ಅಷ್ಟು ಖರ್ಚನ್ನು, ಅಂದರೆ ಅವ್ರಿಗೆ ಪ್ರತಿಯೊಬ್ಬ ಡೆಲಿಗೇಟ್ಸ್ಗೆ ಬ್ಯಾಗ್ಗಳನ್ನು ಉದಾರವಾಗಿ ಕೊಡಿಸಿದಂಥ ಕೀರ್ತಿ, ಹೆಗ್ಗಳಿಕೆ ಶಿವಾನಂದ ಪಾಟೀಲ್ ಸರ್ ಅವ್ರದ್ದು. ಅವರಿಗೆ ಮತ್ತೊಂದು ಈ ಸಭೆಯ ಮೂಲಕ ನಾವು ಒಂದು ಚಪ್ಪಾಳೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ನಮಗೆ ಸಹಾಯ ಮಾಡಿದವ್ರನ್ನ ನಾವು ನೆನಪು ಮಾಡ್ಕೋಬೇಕು. ಅದೇ ಬಿಜಾಪುರ ಸಮ್ಮೇಳನ, ರಾಜ್ಯ ಸಮ್ಮೇಳನವನ್ನು ಭಾಳ ಅದ್ಧೂರಿಯಾಗಿ ಗಡಿ ಜಿಲ್ಲೆಯಲ್ಲಿ ಮಾಡಿದಂಥ
ಕೀರ್ತಿ ಅಲ್ಲಿಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ್ದು. ಆ ಸಮ್ಮೇಳನವನ್ನು ಮುಖ್ಯಮಂತ್ರಿಗಳಾಗಿ ಬಂದು ಉದ್ಘಾಟನೆ ಮಾಡಿಕೊಟ್ಟಂಥವ್ರು ಬಸವರಾಜ ಬೊಮ್ಮಾಯಿ ಅವರು. ನನಗೆ ಭಾಳ ಖುಷಿ ಅಂದರೆ ಇಬ್ಬರು ಅಕ್ಕಪಕ್ಕನೇ ಕುಳಿತಿದ್ದಾರೆ, ಇಬ್ಬರು ಒಂದು ರಾಜಕೀಯ ಶಕ್ತಿ ಇರುವಂಥವ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಬ್ಬರ ಸಹಾಯವನ್ನು ನಾವು ನೆನ್ಪು ಮಾಡ್ಕೊಳ್ದೇ ಇದ್ದರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರು ಕೊಟ್ಟಂಥ ಸಹಕಾರವನ್ನು ಪತ್ರಕರ್ತರ ಸಂಘಕ್ಕೆ ಪತ್ರಕರ್ತರಿಗೆ ಕೊಟ್ಟಂಥ ಸಹಕಾರವನ್ನು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತಾ, ಮತ್ತೊಬ್ಬರು ಇದೇ ವೇದಿಕೆಯಲ್ಲಿ ಇರುವಂಥವ್ರು ನಮ್ಮ ಸಲೀಂ ಅಹಮದ್ ಅವರು. ಬಹುಶಃ ನಾವು ಅನೇಕ ಬಾರಿ ಅವರಿಗೆ ಸೆಷನ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ರೇಗಿಸ್ತಾ ಇರ್ತೀವಿ, ಸರ್ ನಿಮಗೆ ಎಲ್ರಿಗೂ ವಯಸ್ಸಾಗ್ತಾ ಇದೆ, ನಿಮಗೆ ಯಾಕೆ ವಯಸ್ಸಾಗಲ್ಲ ಅಂತೇಳಿ. ಅದಕ್ಕೆ ಅವರ ವಯಸ್ಸಿನ ಗುಟ್ಟು ಗೊತ್ತಿಲ್ಲ, ನಮ್ಮ ಮನೆ ಹಿಂಭಾಗದಲ್ಲೇ ಅವರು ಇರುವಂಥವ್ರು. ಹಾಗಾಗಿ ಭಾಳ ವಿಶೇಷ. ನಿನ್ನೆ ಅಷ್ಟೇ ಅವರಿಗೆ ಮಾತನಾಡುವಾಗ ತಪ್ಪದೆ ಬರ್ತೀನಿ ಅಂತೇಳಿ ಹೇಳಿ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಜೋಳು ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ಈ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಡೀ ನಾಡಿನ ಉದ್ದಗಲಕ್ಕೆ ಕೆಲಸವನ್ನು ಮಾಡ್ತಾ ಬಂದಿದೆ. ಪತ್ರಿಕಾ ದಿನಾಚರಣೆ ನಾಳೆಯಿಂದ ಶುರು ಆಗ್ತದೆ. ಜುಲೈ 1ನೇ ತಾರೀಕು ಅರ್ಮನ್ ಮೊಗ್ಲಿನ್ ಅವರು ಶುರು ಮಾಡಿದಂಥ ಮಂಗಳೂರು ಸಮಾಚಾರ ಪತ್ರಿಕೆ ಮೂಲಕ ನಮ್ಮ ಕನ್ನಡ ಪತ್ರಿಕೋದ್ಯಮದ ಇತಿಹಾಸ ಶುರುವಾಗುವಂಥದ್ದು. ಹಾಗಾಗಿ ಈ ಇಡೀ ರಾಜ್ಯದೊಳಗಡೆ ಆ ಜುಲೈ ತಿಂಗಳಿನಲ್ಲಿ ಪತ್ರಿಕಾ ದಿನಾಚರಣೆಯನ್ನು ನಡೆಸ್ಕೊಂಡು ಬರುವಂಥ ಕೆಲಸವನ್ನು ಎಲ್ಲ ಜಿಲ್ಲಾ ಘಟಕಗಳು, ಎಲ್ಲ ತಾಲೂಕು ಘಟಕಗಳು ಮಾಡ್ತಾ ಬಂದಿದ್ದಾವೆ. ಅದರ ನೆಪವಾಗಿ ಅನೇಕ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಕ್ರಿಕೆಟ್ ಇರ್ಬೋದು, ಅಥವಾ ಆಟೋಟ ಸ್ಪರ್ಧೆ ಇರ್ಬೋದು, ಗುಂಡು ಎಸೆತ ಇರ್ಬೋದು. ಗುಂಡು ಎಸೆತ ಅಂದರೆ ಯಾರು ತಪ್ಪು ತಿಳ್ಕೊಬೇಡಿ, ರಾತ್ರಿ ಹೊತ್ತಲ್ಲ, ಬೆಳಗ್ಗೆ ಹೊತ್ತೆ. ಅದು ಆ ಗುಂಡು ಎಸೆತ ಇರ್ಬೋದು, ಅಥವಾ ಮೊನ್ನೆ ಅಷ್ಟೇ ನಿನ್ನೆ ನಮ್ಮ ಹಾಸನಲ್ಲಿ ಮಾಡಿದ್ರು ಕೆಸರುಗದ್ದೆ ಓಟ. ಈ ಥರದ್ದು ಅನೇಕ ಕೆಸರುಗದ್ದೆಯಲ್ಲೇ ವಾಲಿಬಾಲ್ ಆಡೋವಂಥದ್ದು. ಈ ಥರದ ಪತ್ರಕರ್ತರ ಅವರ ವೃತ್ತಿ ಜೀವನದಲ್ಲಿ ಒತ್ತಡದಲ್ಲಿ ಬದುಕುವ ಸಂದರ್ಭದಲ್ಲಿ ಒಂದಷ್ಟು ರಿಲ್ಯಾಕ್ಸ್ ಆಗಲಿಕ್ಕೆ ಈ ಥರದ ಎಲ್ಲರ ಇಡೀ ಕುಟುಂಬವನ್ನು ಒಂದು ಕಡೆ ಸೇರಿಸುವಂಥ, ಮಕ್ಕಳಿಗೂ ಕೂಡ ಆಟೋಟ ಸ್ಪರ್ಧೆಯನ್ನು ಮಾಡುವಂಥ, ಮತ್ತು ಕುಟುಂಬ ವರ್ಗದವರಿಗೂ ಆಟೋಟ ಸ್ಪರ್ಧೆಯನ್ನು ಮಾಡುವಂಥ ಈ ಥರ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಇವತ್ತು ಎಲ್ಲ ಕಡೆ ಈ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಕೆಲಸ ಆಗ್ತಾಯಿದೆ. ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಟೂರ್ನಿಯನ್ನು ಮಾಡಿದ್ವಿ ಮಂಗಳೂರಿನಲ್ಲಿ. ಹಾಗೆ ನಾವು ಕಳಸಲ್ಲಿ ನಮ್ಮ ಆಡಳಿತ ಮಂಡಳಿ ಆಯ್ಕೆಯಾಗಿ ಬಂದ ನಂತರ ಯೋಚನೆ ಮಾಡಿದ್ವಿ, ನಾವೆಲ್ಲದೂ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ, ಆದರೆ ಪತ್ರಕರ್ತರಿಗಾಗಿ ಮಾಡ್ತಾಯಿದ್ದೀವಿ. ಆದರೆ ಪತ್ರಕರ್ತರ ಮಕ್ಕಳಿಗಾಗಿ ನಾವು ಏನು ಮಾಡ್ತಾಯಿದ್ವಿ ಅಂತ ಯೋಚನೆ ಮಾಡುವಾಗ ನಮ್ಮ ಎಲ್ಲ ಪದಾಧಿಕಾರಿಗಳು ಇದೇ ವೇದಿಕೆಯಲ್ಲಿದ್ದಾರೆ. ನಮ್ಮ ಮತ್ತಿಕೆರೆ ಜಯರಾಮ್ ಇರ್ಬೋದು, ಅಜ್ಜಮಾಡ ಕುಟ್ಟಪ್ಪ ಅವರಿರ್ಬೋದು, ಪುಂಡಲೀಕ ಬಾಳೋಜಿಯವರಾದರು, ನಿಮ್ಮ ಹಾವೇರಿಯವರೇ ಆದ ನಿಂಗಪ್ಪ ಚಾವಡಿಯವರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಆದ ಲೋಕೇಶ್ ಅವರು, ಹಾಗೆ ಭವನ್ ಸಿಂಗ್ ಠಾಕೂರ್ ಅವರು, ವಾಸುದೇವ್ ಒಳ್ಳ ಅವರು, ಮತ್ತು ಮಂಡ್ಯ ನಮ್ಮ ಸೋಮಣ್ಣ ಅವರು, ಎಲ್ಲರೂ ಸರ್ ಏನಾದರೂ ಮಾಡಲೇಬೇಕು ನಮ್ಮ ಪತ್ರಕರ್ತರ ಮಕ್ಕಳಿಗಾಗಿ ಅಂತೇಳಿ ಯೋಚನೆ ಮಾಡುವಾಗ ನಾವು ಶುರು ಮಾಡಿದ್ದು ಮಕ್ಕಳ ಪ್ರತಿಭಾ ಪುರಸ್ಕಾರ. ಆ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ಬೆಂಗಳೂರಿನಲ್ಲಿ ಪ್ರಾರಂಭದಲ್ಲಿ ಶುರು ಮಾಡಿದ್ವಿ. ಎಬವ್ 90% ಇರುವಂಥ ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಜರ್ನಲಿಸ್ಟ್ಸ್ ಎಲ್ಲರೂ ಕೂಡ ಅವರ ಮಕ್ಕಳನ್ನು ಒಂದು ವೇದಿಕೆ ಕರೆದು ಅವರಿಗೆ ಸನ್ಮಾನ ಮಾಡುವಂಥ, ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಶುರು ಮಾಡಿದ್ವಿ. ಆ ಪರಿಣಾಮವಾಗಿ ಕಳೆದ ಬಾರಿ ಉಡುಪಿಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಎಬವ್ 90% ಇರುವಂಥ SLC ಮತ್ತು PUCಯಲ್ಲಿ ತೇರ್ಗಡೆಯಾದಂಥ ಎಲ್ಲ ಮಕ್ಕಳಿಗೆ ಇಲ್ಲಿ ವೇದಿಕೆಯಲ್ಲಿ ಸತ್ಕರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಹಾಗೆ ಮತ್ತೊಂದು ಯೋಚನೆಯನ್ನು ಮಾಡಿದ್ವಿ, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಬರೀ ಹಾರ ಶಾಲು ಹಾಕಿ ಕಳಿಸಿದರೆ ಸಾಕ, ಏನಾದರೂ ಮಾಡಬೇಕಲ್ಲ ಅಂತೇಳಿ ನಮ್ಮ ಸಂಘ ಸ್ವಲ್ಪ ಈಗ ಸುಸ್ಥಿತಿಗೆ ಬಂದಿದೆ. ಇಂದಿನ ವಿವರಗಳಿಗೆ ನಾನು ಹೋಗೋದಿಲ್ಲ. ಈಗ ಸಂಘದ ಒಂದು ಆರ್ಥಿಕ ಸ್ಥಿತಿ, ನಾವು ಚುಕ್ಕಾಣಿಯನ್ನು ಹಿಡಿದ ಮೇಲೆ 0 ಬ್ಯಾಲೆನ್ಸಿಂದ ಹಿಡಿದು ಇವತ್ತು ನಮ್ಮ ಕ್ಷೇಮಾಭಿವೃದ್ಧಿ ನಿಧಿಗೆ 75 ಲಕ್ಷವನ್ನು ಕ್ರೋಢೀಕರಣ ಮಾಡಿದಂಥ ಕೀರ್ತಿ ಹೆಗ್ಗಳಿಕೆ ನಮ್ಮ ಆಡಳಿತ ಮಂಡಳಿದೆ. ಭಾಳ ವರ್ಷಗಳದಲ್ಲ, ಕೇವಲ 4.5 ವರ್ಷಗಳಲ್ಲಿ ಇಷ್ಟು ಹಣವನ್ನು ಕ್ರೋಢೀಕರಣ ಮಾಡಿ ಹಾಕಿದ್ದೀವಿ. ಯಾರೋ ಕೊಟ್ಟಿದ್ದ ದುಡ್ಡಲ್ಲ ಇದು, ಸದಸ್ಯರು ಪತ್ರಕರ್ತರು ಕೊಟ್ಟಿರುವಂಥ ಹಣವನ್ನು, ಅದರಲ್ಲಿ ನಮ್ಮ ಆಡಳಿತ ವೆಚ್ಚವನ್ನು ಉಳಿಸಿ, ನಮ್ಮ ಸಾರಿಗೆ ವೆಚ್ಚವನ್ನು ಉಳಿಸಿ, ಉಳಿದಂಥ ಹಣವನ್ನು ಡೆಪಾಸಿಟ್ ಮಾಡಿದ್ರಿಂದ 75 ಲಕ್ಷ ರೂಪಾಯಿ ಹಣ ಆಗಿದೆ. ಅದು ನೀವು ಕೊಟ್ಟಂಥ ಹಣ, ಅದನ್ನು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಬಳಸ್ತಾ ಇದ್ವಿ. ಆ ಹಣದಲ್ಲೇ ನಾವು ಯೋಚನೆ ಮಾಡಿದ್ವಿ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನಾದರೂ ಮಾಡಬೇಕು ಅಂತೇಳಿ. ಹಾಗಾಗಿ ಯಾರ್ಯಾರು SLCಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಆ ಎಲ್ಲ ಮಕ್ಕಳುಗಳಿಗೆ 90% ಎಬೋ ಇರುವಂಥ ಮಕ್ಕಳಿಗೆ 2,500 ರೂಪಾಯಿ, ಮತ್ತು ಯಾರು PUCಯಲ್ಲಿ 90% ಎಬೋ ತೆಗೆದಿದ್ದಾರೆ ಅವರಿಗೆ 3,000 ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಕೂಡ ಸಂಘದ ಹಣದಲ್ಲೇ ನಾವು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಕನಿಷ್ಠ 5,000 ರೂಪಾಯಿ ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀವಿ. ನನಗೆ ಮೊನ್ನೆ ಸರ್ಕಾರಿ ನೌಕರರ ಸಂಘದವರು ಫೋನ್ ಮಾಡಿದರು, ಏನು ಸರ್ ನೀವು 3,000 2,500 ಕೊಡ್ತಾ ಇದ್ದೀರಿ ಅಂತ. ಸರ್ಕಾರಿ ನೌಕರರ ಸಂಘಟನೆ ಅಂದರೆ ನಿಮಗೆ ಗೊತ್ತಿದೆ, ಭಾಳ ದೊಡ್ಡ ಸಂಘಟನೆ.
ಯಾಕೆ ಸರ್ ಅಂತೇಳಿದ್ರೆ, ಇಲ್ಲ ಸರ್ ನಾವು ಅವಾಗಿಂದ 1,000 ಕೊಟ್ಟು ಸನ್ಮಾನ ಮಾಡ್ತಾಯಿದ್ದೀವಿ, ನೀವು 3,000 ಕೊಡ್ತಾ ಇದ್ರಲ್ಲ, ನಮ್ಮರೆಲ್ಲ ಕೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸರ್ ಅಂತ. ಅಷ್ಟರ ಮಟ್ಟಿಗೆ ನಮ್ಮ ಸಂಘಟನೆ ಒಂದು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿ ಬಂದಿದೆ ಅಂತೇಳಿ ನಮಗೆ ಪ್ರೀತಿಯಿಂದ ಹೆಗ್ಗಳಿಕೆಯಿಂದ ಹೇಳೋಕ್ಕೆ ನಿಮಗೆ ಬಯಸ್ತೇನೆ. ಹಾಗೆ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಅನೇಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಲುವಾಗಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ವೇದಿಕೆಯಲ್ಲಿ ಅನೇಕರು ನಮ್ಮ ಉಪಸಭಾಪತಿಗಳಾದಂಥ ನಮ್ಮ ರುದ್ರಪ್ಪ ಲಮಾಣಿಯವರು ಇದ್ದಾರೆ. ಇಲ್ಲಿ ಹಾವೇರಿ ಜಿಲ್ಲಾ ಪತ್ರಕರ್ತರ ಸಂಘ ಅದು ಬೀಗ ಹಾಕಿದ್ದ ಸಂದರ್ಭದಲ್ಲಿ ಅವರ ಸಾರ್ ಈ ಥರ ಆಗಿದೆ ಅಂತೇಳಿ ಹೇಳಿದಾಗ ಅವಾಗಲೂ ಕೂಡ ಅವರು ಸಹಕಾರವನ್ನು ಕೊಟ್ಟು ಈ ಪತ್ರಕರ್ತರ ಸಂಘಕ್ಕೆ ಎಲ್ಲ ರೀತಿಯ ನೆರವನ್ನು ಕೊಟ್ಟಿದ್ದರು. ಯಾಕೆಂದರೆ ಒಬ್ಬರು ಅವರ ಹುದ್ದೆಯಲ್ಲಿದ್ದಾಗ ನಮಗೇನು ಸಹಕಾರ ಕೊಟ್ಟರು ಅನ್ನೋದು ಭಾಳ ಮುಖ್ಯ. ನಾವು ಯಾಕೆ ಮತ್ತೆ ಅವ್ರು ಸಹಕಾರ ಕೊಟ್ಟವ್ರು ನೆನಪು ಮಾಡ್ಕೊಳ್ತೀವಿ ಅಂದರೆ, ಅವತ್ತು ಯಡಿಯೂರಪ್ಪನವರು ಬಜೆಟ್ನಲ್ಲಿ ಪತ್ರಕರ್ತರ ಸಂಘಟನೆಗಳಿಗಾಗಿ ಎಲ್ಲ ಜಿಲ್ಲೆಗಳಿಗೆ ಯಾವ ಪತ್ರಕರ್ತರ ಭವನಗಳಿಲ್ಲ ಅಲ್ಲಿಗೆ 25 ಲಕ್ಷ ರೂಪಾಯಿಯನ್ನು ಬಜೆಟ್ನಲ್ಲಿ ಘೋಷಣೆ ಮಾಡದೇ ಇದ್ದರೆ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಭವನಗಳಾಗ್ತಾ ಇರಲಿಲ್ಲ, ತಾಲೂಕುಗಳಲ್ಲಿ ಭವನಗಳಾಗ್ತಾ ಇರಲಿಲ್ಲ. ಹಾಗಾಗಿ ಈ ಥರದ ಒಂದು ಕೆಲಸವನ್ನು ಮಾಡಿದ್ದು ನಮಗೆ ಭಾಳ ಅನುಕೂಲ ಆಗಿದೆ. ಈ ಪತ್ರಕರ್ತರ ಸಂಘಟನೆ ಎಲ್ಲರೂ ಒಂದು ಕಡೆ ಸೇರುವಂಥ ಒಂದು ವೇದಿಕೆ. ಇವತ್ತು ಅನೇಕರು ಜನರು ಪತ್ರಕರ್ತರ ಬಗ್ಗೆ ಮಾತನಾಡ್ತಾರೆ. ಏನಕ್ಕೆ? ಯಾಕೆಂದರೆ ನಮಗೂ ಕೂಡ ಈ ಆತಂಕಗಳಿದೆ. ಸುಳ್ಳು ಸುದ್ದಿಗಳ ನಡುವೆ ಸತ್ಯ ಸುದ್ದಿಗಳು ಕಳೆದೋಗುವಂಥ ಆತಂಕಗಳಿವೆ. ಅನೇಕ ಪತ್ರಕರ್ತರು ನಕಲಿ ಪತ್ರಕರ್ತರುಗಳ ಅವಳಿ ಜಾಸ್ತಿ ಆಗಿದೆ. ನಾನೇ ಪತ್ರಕರ್ತ ಅಂತೇಳಿ ಹೇಳ್ಕೊಂಡು ಬರುವವರ ಸಂಖ್ಯೆ ಜಾಸ್ತಿ ಆಗಿದೆ. ಯೂಟ್ಯೂಬ್ ಕಾರಣಕ್ಕಾಗಿ ರಾತ್ರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ, ಬೆಳಗ್ಗೆ ಪತ್ರಕರ್ತ ಅಂತೇಳಿ ಯಾರ ಮುಂದೆ ಬಂದು ಮೈಕ್ ಹಿಡಿದು ಬಿಡ್ತಾರೆ. ಒಬ್ಬ ಪತ್ರಕರ್ತ ಆಗೋದಕ್ಕೆ ಒಂದು ಹಿಸ್ಟ್ರಿ ಇದೆ. ಅವನು ಕನಿಷ್ಠ ವರ್ಡನ್ನು ಒಂದು ವಾರ ಒಂದು ಪ್ಯಾಕೇಜನ್ನು ಮಾಡೋದಕ್ಕೆ ಒಂದು ಪ್ಯಾರಾ ಸುದ್ದಿಯನ್ನು ಬರೆಯೋದಕ್ಕೆ ಎಷ್ಟೆಲ್ಲ ಶ್ರಮಪಟ್ಟಿರ್ತಾರೆ ಗೊತ್ತಿರುತ್ತೆ. 6 ತಿಂಗಳು ವರ್ಷ ಬೇಕಾಗುತ್ತೆ ಅವನು ಒಬ್ಬ ಒಳ್ಳೆಯ ಪತ್ರಕರ್ತ ಆಗಿ ರೂಪುಕೊಳ್ಳೋದಕ್ಕೆ. ಹಾಗಾಗಿ ಅದಕ್ಕೊಂದು ಹಿಸ್ಟ್ರಿ ಇದೆ. ಯಾವ ಶಬ್ದವನ್ನು ಬಳಸಬೇಕು, ಯಾವ ಶಬ್ದವನ್ನು ಬಳಸಬಾರ್ದು ಅನ್ನೋ ಒಂದು ಪರಂಪರೆ ಇದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಅವೆಲ್ಲವನ್ನೂ ದಾಟಿ ಹೋಗುವಂಥ ಯಾವನ್ನ ನಾವು ಶಬ್ದಗಳನ್ನು ಬಳಸಬಾರ್ದು ಅಂತೇಳಿ ನಮ್ಮ ಹಿರಿಯರು ಹೇಳ್ಕೊಟ್ಟಂಥ ಸಂಪ್ರದಾಯಗಳನ್ನು ಪರಿಪಾಲನೆ ಮಾಡ್ಕೊಂಬಂದಿದ್ದೀವಿ. ಇವತ್ತು ಅವೆಲ್ಲವನ್ನೂ ಕೂಡ ಗಾಳಿಗೆ ತೂರುವಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ಇವತ್ತು ಪತ್ರಕರ್ತರು, ನಿಜವಾದ ಪತ್ರಕರ್ತರು ಯಾರು, ಅಸಲಿ ಪತ್ರಕರ್ತರು ಯಾರು, ಹಾಗೆ ಈ ಜೊಳ್ಳು ಪತ್ರಕರ್ತರುಗಳ ನಡುವೆ ಅಸಲಿ ಪತ್ರಕರ್ತರನ್ನು ಉಳಿಸ್ಕೊಳ್ಳೋದೇ ನಮಗೆ ದೊಡ್ಡ ಸವಾಲಾಗಿದೆ. ನೈಜ ಪತ್ರಕರ್ತರನ್ನು ಉಳಿಸ್ಕೊಳ್ಳೋದೇ ದೊಡ್ಡ ಸವಾಲಾಗಿದೆ. ಈ ವೃತ್ತಿಯನ್ನು ನಡೆಸೋದೇ ಭಾಳ ದೊಡ್ಡ ಸವಾಲಾಗಿದೆ. ಹಾಗಾಗಿ ನಮಗೆ ಏನಂದರೆ, ನಮಗೆ ಅನೇಕ ಜನರಿಗೆ ನಾವು ಹೇಳ್ತಾ ಇರ್ತೀವಿ, ಒಂದು ಪ್ರಶಸ್ತಿ ಕೊಟ್ಟ ತಕ್ಷಣ ನಮ್ಮ ಅರ್ಹತೆ ಮೇಲಕ್ಕೆ ಹೋಗಲ್ಲ. ನಾವು ದಾರಿಯಲ್ಲಿ ಹೋಗುವಾಗ 4 ಜನರು ನಮ್ಮ ಈ ಬೆನ್ನ ಹಿಂದೆ ಯಾರಾದರೂ ಒಬ್ಬ ಒಳ್ಳೆ ವ್ಯಕ್ತಿ ಹೋಗ್ತಾ ಇದ್ದಾರೆ, ಒಬ್ಬ ಒಳ್ಳೆ ಪತ್ರಕರ್ತ ಹೋಗ್ತಾ ಇದ್ದಾನೆ ಅಂದರೆ ಅದು ನಮಗೆ ನಿಜವಾದ ಪ್ರಶಸ್ತಿ ಕೊಟ್ಟಾಗೆ, ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಷ್ಟೇ ಸಾರ್ಥಕ ಅಂತೇಳಿ ನಾವು ಭಾವಿಸ್ತಿದ್ದೇವೆ. ಹಾಗಾಗಿ ಈ ವಿಶ್ವಾಸಾರ್ಹತೆಯನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪತ್ರಕರ್ತರು ನಾವು ಕಳ್ಕೊಂಡಿರುವಂಥ ವೃತ್ತಿ ಬಗ್ಗೆ ಕಳ್ಕೊಂಡಿರುವಂಥ ಆ ಮೌಲ್ಯಗಳನ್ನು ಮತ್ತೆ ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ, ಆ ನೈಜ ಪತ್ರಕರ್ತರ ಗುಣವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಹೆಜ್ಜೆ ಇಡಬೇಕಾದಂಥ ಅಗತ್ಯ ಇದೆ. ಈ ಸವಾಲನ್ನು ನಾವೆಲ್ಲರೂ ಒಟ್ಟಾಗಿ ಸಾಮೂಹಿಕವಾಗಿ ಅದನ್ನು ಸ್ವೀಕಾರ ಮಾಡಿ ಈ ಸಮಾಜ ನಮ್ಮನ್ನು ನಂಬ್ಕೊಂಡಿರೋದು ಅಂತ ಒಂದು ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಡೋಣ ಅಂತೇಳಿ ಇಲ್ಲಿ ಬಂದಿರುವಂಥ ಇಡೀ ಪತ್ರಕರ್ತರ ಸಮುದಾಯಕ್ಕೆ ಮತ್ತು ಇಲ್ಲಿ ಸಹಕಾರ ಕೊಟ್ಟಂಥ ವಿಶೇಷವಾಗಿ ಹಾವೇರಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ನಮ್ಮ ಕುರುವೆತ್ತವರು ಮತ್ತು ನಿಂಗಪ್ಪ ಚಾವಡಿ ಇವರೆಲ್ಲರ ನೇತೃತ್ವಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಉತ್ಕೃಷ್ಟವಾದ ಕನ್ನಡ ಮಾತಾಡ್ತಾ ನಮ್ಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ. ಅದು ಸಂಸ್ಕೃತಿಗೆ ಭಾಳ ಹತ್ತಿರವಾಗಿರುವಂಥದ್ದು ಕನ್ನಡ. ಅದು ಆತ್ಮೀಯ ಮಾಧ್ಯಮದ ಎಲ್ಲ ಬಂಧುಗಳೇ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಹಾವೇರಿ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘ ಜಂಟಿಯಾಗಿ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ಹಾವೇರಿಯಲ್ಲಿ ಮಾಡ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ ತಂದಿದೆ. ಈ ಎರಡೂ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಮೊಟ್ಟ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಇದರ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮ ಆತ್ಮೀಯ ಬಹಳ ದಿನಗಳ ಸ್ನೇಹಿತರಾದಂಥ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು, ಜವಳಿ ಕಬ್ಬು ಅಭಿವೃದ್ಧಿ ಸಚಿವರಾದಂಥ ಶ್ರೀ ಶಿವಾನಂದ ಪಾಟೀಲ್ರೇ, ನಮ್ಮ ಕರ್ನಾಟಕ ವಿಧಾನಸಭೆಯ ಉಪಸಭಾಧ್ಯಕ್ಷರು ಮತ್ತು ಆತ್ಮೀಯ ಸ್ನೇಹಿತರಾದಂಥ ರುದ್ರಪ್ಪಣ್ಣ ಲಮಾಣಿಯವರೇ, ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ಮುಖ್ಯ ಸಚೇತಕರು ವಿಧಾನ ಪರಿಷತ್ ಶ್ರೀ ಸಲೀಂ ಅಹಮದ್ ಅವರೇ,
ಈಗ ತಾನೇ ಸುದೀರ್ಘವಾಗಿ ಮಾತನಾಡಿದಂಥ ರಾಜ್ಯ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರವರೇ ಹಾಗೂ ನಮ್ಮ ಹಾವೇರಿ ಜಿಲ್ಲೆಯ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ಆದಂಥ ನಮ್ಮ ನಾಗರಾಜ್ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಪದಾಧಿಕಾರಿ ಲೋಕೇಶ್ ಅವರೇ ಮತ್ತು ನಮ್ಮ ಆತ್ಮೀಯರು ಆದಂಥ ಸತ್ಯಪ್ಪನವರವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಹಲವಾರು ವರ್ಷ ಸೇವೆ ಸಲ್ಲಿಸ್ತಿರುವಂಥ ಹಿರಿಯ ಪತ್ರಿಕಾ ಬಂಧುಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ಕಾರ್ಯನಿರತ ಪತ್ರಕರ್ತರು ಅಂತಿದೆ. ಅಂದರೆ ಕಾರ್ಯನಿರತ ಇಲ್ಲದ ಪತ್ರಕರ್ತರು ಇದ್ದಾರೆ ಅಂದಂಗೆ ಆತಲ್ಲ ಶಿವಾನಂದ. ಹಾಂ, ಅದೇ ಈಗ ಯೂಟ್ಯೂಬ್ ಬಂದಿದೆ. ಯೂಟ್ಯೂಬ್ ಇಲ್ಲದಾಗಲೂ ಕೂಡ ಇವೆರಡಿತ್ತು, ಕಾರ್ಯನಿರತ ಪತ್ರಕರ್ತರು, ಕಾರ್ಯನಿರತ ಇಲ್ಲದ ಪತ್ರಕರ್ತರು ಅಂತ. ಅದು ಸಹಜ, ಅದೇನು ತಪ್ಪಂತ ನಾನು ಹೇಳ್ತಾ ಇಲ್ಲ. ಹಲವಾರು ಜನ ತಮ್ಮ ಇತರ ಕಸಬುಗಳನ್ನು ಮಾಡಿ ತಮ್ಮ ಆಸಕ್ತಿಯಿಂದ ಪತ್ರಕರ್ತರ ಕೆಲಸವನ್ನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾರೆ. ಪಾಪ ಅವರು ಮಾಡುತ್ತಿರುವಂಥ ಸೇವೆಯಿಂದ ಹಲವಾರು ಸಂದರ್ಭಗಳಲ್ಲಿ ದೂರದ ಸುದ್ದಿಗಳು, ಗ್ರಾಮೀಣ ಪ್ರದೇಶದ ಘಟನೆಗಳು ಇವತ್ತು ಬೆಳಕಿಗೆ ಬರೋಕ್ಕೆ ಸಾಧ್ಯ ಆಗಿದೆ. ಆದರೆ ಕರ್ನಾಟಕದ ಬೆಳವಣಿಗೆಗೆ ಕಾರ್ಯನಿರತ ಪತ್ರಕರ್ತರ ಒಂದು ಪಾಲು ಬಹಳ ದೊಡ್ಡದಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇದಕ್ಕೆ ತಂದೆ ಆದಂಥ ಇತಿಹಾಸ ಇದೆ. ಹಿರಿಯ ಪತ್ರಕರ್ತರು ಭಾಳ ದೊಡ್ಡ ಕೊಡುಗೆಯನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕದ ಆಗು ಹೋಗುಗಳಲ್ಲಿ, ಕರ್ನಾಟಕದ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಪಾಲನ್ನು ಕೊಟ್ಟಿದ್ದಾರೆ. ಹಲವಾರು ಸಂದರ್ಭಗಳಲ್ಲಿ ರಾಜಕೀಯ ಪಕ್ಷಗಳು ಎತ್ತಕ್ಕೆ ಸಾಧ್ಯ ಆಗದಿರುವಂಥ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಆಡಳಿತ ಮಾಡೋರು, ವಿರೋಧ ಪಕ್ಷದವರು ಅದರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಹಚ್ಚಿದಂಥವರು ನಮ್ಮ ಹಿರಿಯ ಪತ್ರಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡೋಕ್ಕೆ ಇಚ್ಛೆಪಡ್ತೀನಿ. ತಮ್ಗೆ ಆಶ್ಚರ್ಯ ಆಗ್ಬೋದು, ಕರ್ನಾಟಕದ ಬಹಳ ದೊಡ್ಡ ಯೋಜನೆಗಳು, ನೀರಾವರಿ ಯೋಜನೆಗಳು, ವಿದ್ಯುತ್ ಶಕ್ತಿ ಯೋಜನೆಗಳು, ಹಲವಾರು ಯೋಜನೆಗಳು ಅವು ಕುಂಠಿತಗೊಂಡಾಗ, ಪ್ರಾರಂಭ ಆಗದಿರುವಾಗ ಬಡ್ದು ಎಚ್ಚರಿಸಿ ಆ ಯೋಜನೆಗಳನ್ನು ಪೂರ್ಣ ಮಾಡಿ ಜನರಿಗೆ ತಲುಪುವಂಥ ಕೆಲಸವನ್ನು ಹಿರಿಯ ಪತ್ರಕರ್ತರು ಎಲ್ಲರೂ ಕೂಡ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬೆಂಗಳೂರಿಗೆ ಅಷ್ಟೇ ಸೀಮಿತವಾಗಿಲ್ಲ ಇದು. ಇವತ್ತು ಗುಲ್ಬರ್ಗಕ್ಕೆ ಹೋದರೆ ಅಲ್ಲಿ ಕ್ರಿಯಾಶೀಲ ಪತ್ರಕರ್ತರಿದ್ದಾರೆ, ಬೆಳಗಾಂನಲ್ಲಿದ್ದಾರೆ, ಹುಬ್ಬಳ್ಳಿ ಧಾರವಾಡದಲ್ಲಿದ್ದಾರೆ, ಹಾವೇರಿಯಲ್ಲಿದ್ದಾರೆ, ಗದಗ್ನಲ್ಲಿದ್ದಾರೆ, ಬಿಜಾಪುರದಲ್ಲಿದ್ದಾರೆ, ಬಾಗಲಕೋಟೆಯಲ್ಲಿದ್ದಾರೆ. ಅವರ ಜೊತೆಗೆ ನಮ್ಮ ಒಡನಾಟದಲ್ಲಿ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಅಂತ ಹೇಳ್ತಾರೋ, ಅದು ನನಗನ್ನಿಸ್ತಾ ಇದೆ ಇತ್ತೀಚಿನ ದಿನಗಳ ಬೆಳವಣಿಗೆಗಳನ್ನು ನೋಡಿದ ಮೇಲೆ ಪತ್ರಿಕಾ ರಂಗ 4ನೇ ಅಂಗ ಅಲ್ಲ, ಇದು ಅತ್ಯಂತ ನಮ್ಮ ಸಂವಿಧಾನ ಮತ್ತು ನಮ್ಮ ಕಾರ್ಯಾಂಗ ಏನಿದೆ, ಸಂವಿಧಾನಬದ್ಧವಾಗಿ ನಡ್ಕೊಳ್ಳುವಂಥ ಕಾರ್ಯಾಂಗ ಇವತ್ತು ಆ ಕೆಲಸ ಮಾಡ್ತಾ ಇದ್ದರೆ ಅತ್ಯಂತ ಪ್ರಮುಖವಾಗಿರುವಂಥ ಅಂಗ ಪತ್ರಿಕಾ ರಂಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ಭಾಳ ದೊಡ್ಡ ಸವಾಲು ಪತ್ರಿಕಾ ರಂಗಕ್ಕಿರುವಂಥದ್ದು ಬದಲಾಗ್ತಿರುವಂಥ ಟೆಕ್ನಾಲಜಿ, ತಾಂತ್ರಿಕತೆ. ಒಂದು ಕಡೆ ಅನುಕೂಲ ಆಗಿದೆ, ಮಳಿ ಜೋಡಿಸಿ ಪತ್ರಿಕೆಯನ್ನು ಹೊಡೆಸೋದು ಎಷ್ಟು ಕಷ್ಟ ಇತ್ತೋ ಈಗ ಅದು ಯಾವುದೂ ಇಲ್ಲ. ಇಲ್ಲೇ ನಿಮ್ಮ ಲ್ಯಾಪ್ಟಾಪ್ನಲ್ಲೇ ಟೈಪ್ ಮಾಡಿ ಸುದ್ದಿ ಕಳಿಸಿ ಪ್ರಿಂಟಾಗಿ ಬಂದುಬಿಡ್ತದೆ. ಅದರ ಜೊತೆಗೆ ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಬಂದಿದೆ. ಇತ್ತೀಚೆಗೆ
ಯೂಟ್ಯೂಬ್ ಮಾಧ್ಯಮಗಳು ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ. ಯಾವುದು ಯಾವ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಅನ್ನೋದು ಕಂಡುಹಿಡಿಯೋದು ಕಷ್ಟ. ಒಂದು ಸರ್ವೆ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬಿನ ಒಂದು ಪ್ರಭಾವ ಜನರ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥದ್ದು, ಮತ್ತು ಅದರ ಸಂಖ್ಯೆನೂ ಕೂಡ ಹೆಚ್ಚಿರುವಂಥದ್ದು. ಹೀಗೆ ತಾಂತ್ರಿಕತೆ ಬದಲಾವಣೆ ಆದಂಗೆ ಹೊಸ ಸವಾಲುಗಳು ಈ ರಂಗಕ್ಕೆ ಬರ್ತದೆ. ಯಾರು ತಾಂತ್ರಿಕತೆಯ ಜೊತೆಗೆ ಹೋಗ್ತಾರೆ ಅವ್ರಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ಪ್ರಿಂಟ್ ಮೀಡಿಯಾ ಭಾಳ ದೊಡ್ಡ ಸವಾಲನ್ನು ಇವತ್ತು ಎದುರಿಸ್ತಾ ಇದೆ. ಆ ಪೇಪರಿನ ವೆಚ್ಚ ಮತ್ತು ಪ್ರಿಂಟಿಂಗ್ ವೆಚ್ಚ ಅದು ನೀಗಿಸುವಂಥದ್ದು ಅಷ್ಟು ಸುಲಭ ಇಲ್ಲ. ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ಪ್ರಿಂಟ್ ಮೀಡಿಯಾನ ತಾವೇನು ಮುಂದುವರ್ಸ್ಕೊಂಡು ಹೋಗಿದ್ದೀರಿ, ನಿಮಗೆ ಬಹಳ ದೊಡ್ಡ ಒಂದು ಸ್ಮರಣೆಯ ಪೂರ್ವವಾದಂಥ ಹೃದಯಪೂರ್ವದಂಥ ನಮಸ್ಕಾರಗಳನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಶಿವಾನಂದ್ ಅವರೆಲ್ಲ ಬಂದರು, ರೀಜನಲ್ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಹೆಚ್ಚು ಮಾಡಬೇಕು ಅಂತ. ಆವಾಗ 2 ಪುಟಗಳನ್ನು ನಾನು ಆದೇಶವನ್ನು ಮಾಡಿದೆ. ಈಗಲೂ ಕೂಡ ಅದೇ ನಡೆದಿದೆ ಅಂತ ನಾನು ಭಾವಿಸ್ತೆ. ಇಲ್ಲದೇ ಇದ್ದರೆ ಭಾಳಷ್ಟು ತಾರತಮ್ಯಗಳಿತ್ತು. ಮಹಿಳೆಯರಿಗೂ ಕೊಟ್ಟಿದ್ದೇವೆ, ಹಿಂದುಳಿದ ವರ್ಗದ ಪತ್ರಿಕೆಗಳಿಗೂ 2 ಪುಟ ಕೊಟ್ಟಿದ್ದೇವೆ, SC STಗೆ ಒಂದು ಅಡಿಷ್ನಲ್ ಒಂದು ಪುಟವನ್ನು ಕೂಡ ನಾನು ಆ ಸಂದರ್ಭದಲ್ಲಿ ಕೊಟ್ಟಿದ್ದೇನೆ. ಯಾಕೆ ಕೊಟ್ಟಿದ್ದೇವೆ ಅಂತಂದರೆ, ಈ ರೀಜ್ನಲ್ ಲೆವೆಲಲ್ಲಿರುವಂಥ ಪತ್ರಿಕೆಗಳು ಅಲ್ಲಿಯ ಸ್ಥಳೀಯ ಸುದ್ದಿಗಳನ್ನು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಹೇಳಬೇಕಾದ್ರೆ ಅದಕ್ಕೆ ಒಂದು ದೊಡ್ಡ ಸಪೋರ್ಟ್ ಸಿಸ್ಟಮ್ ಬೇಕಾಗ್ತದೆ. ನಾವೆಲ್ಲ ಈ ಗ್ರಾಮೀಣ ಪ್ರದೇಶ ಮತ್ತು ಉತ್ತರ ಕರ್ನಾಟಕದಿಂದ ಬಂದಿದ್ದರಿಂದ ಅದರ ಸಮಸ್ಯೆ ನಮಗೆ ಗೊತ್ತಿತ್ತು. ಹೀಗಾಗಿ ಆ ಕೆಲಸವನ್ನು ಮಾಡೋದಕ್ಕೆ ನಮಗೆ ಕನ್ವಿನ್ಸ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ನಾವು ಸಹಜವಾಗಿ ಆ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತಂದು ಹೇಳಕ್ಕೆ ಇಚ್ಛೆಪಡ್ತೇನೆ. ನಾನು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರದಲ್ಲಿ ತಮ್ಮ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅಲ್ಲಿ ಮಾಡಿದ್ರಿ, ಸಮ್ಮೇಳನ ಮಾಡಿದಿರಿ, ಪತ್ರಕರ್ತರ ಸಮ್ಮೇಳನ ಮಾಡಿದ್ರಿ. ಅದು ದೊಡ್ಡ ಪ್ರಮಾಣದಲ್ಲಿತ್ತು, ಇದಕ್ಕಿಂತ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಆಮೇಲೆ ಗುಲ್ಬರ್ಗದಾಗ ಮಾಡಿಸಿದ್ವಿ, ನೀವು ಇದ್ರಲ್ಲ. ಹಾಂ, ಎಲ್ಲಿ ಹೋದ್ರು ಗಂಟರು. ದಿಲೀಪ, ಶಿವಾನಂದ ಪಾಟೀಲರು ಆ ಸಂದರ್ಭದಲ್ಲಿ ಭಾಳ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದು ನನಗೆ ಗೊತ್ತಿದೆ. ಇಲ್ಲದಿದ್ರೆ ಅದು ಮಾಡೋದು ಭಾಳ ಕಷ್ಟ ಇತ್ತು. ಯಾಕಂದ್ರೆ 4-5 ಸಾವಿರ ಜನ ಡೆಲಿಗೇಟ್ಸ್ ಇದ್ದರು. ಆ ಸಂದರ್ಭದಲ್ಲಿ ಭಾಳ ಉತ್ತಮವಾದಂಥ ವ್ಯವಸ್ಥೆಗಳನ್ನು ಅವ್ರು ಮಾಡಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ತೆ. ಹಾವೇರಿಯಲ್ಲಿಯೂ ಕೂಡ ಒಳ್ಳೆಯ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಲ್ಲಿಯೂ ಕೂಡ ಉತ್ತಮವಾದಂಥ ಈ ಒಂದು ಸಮಾರಂಭ ನಮ್ಮ ಪ್ರತಿಭಾ ಪುರಸ್ಕಾರ ಆಗ್ತದೆ ಅಂತ ವಿಶ್ವಾಸ ಕೂಡ ನನಗಿದೆ. ಪತ್ರಿಕಾರಂಗ ಮತ್ತು ರಾಜಕಾರಣಿಗಳ ಅಭಿನವ ಸಂಬಂಧ ಗಂಡ ಹೆಂಡತಿ ಇದ್ದಂಗೆ. ಏನೇ ಜಗಳಾಡಲಿ, ಏನೇ ಹೊಗಳಲಿ, ಏನೇ ತಗೊಳ್ಳಿ, ಮಾತು ಕೂಡಿರಬೇಕಾ. ನಿಮ್ಮನ್ನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ನೀವಿಲ್ಲ. ಒಂದು ಸತಿ ಯೋಚನೆ ಮಾಡೋಣ. ನಾವೆಲ್ಲ ಇಷ್ಟು ದೊಡ್ಡ ಬೆಳೆಯೋದಕ್ಕೆ, ನೀವು ಜನರಿಗೆ ನಮ್ಮ ವಿಚಾರಗಳನ್ನು ತಿಳಿಸಿದ್ದಕ್ಕಾಗಿ ಇವತ್ತು ನಾವೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದೇವೆ. ಪತ್ರಿಕೆದವರು ಬರೀಲಿಲ್ಲ ಅಂತಂದ್ರೆ ಆ ರಾಜಕಾರಣಿ ಪರಿಸ್ಥಿತಿ ಏನಾಗತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ನಾವೆಲ್ಲರೂ ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ಪತ್ರಿಕೆ ಮುಖಾಂತರ ರಾಜಕೀಯ ವ್ಯಕ್ತಿಗಳ ಒಳ್ಳೆಯ ಕೆಲಸವಾಗಲಿ, ಕಾಂಟ್ರವರ್ಷಿಯಲ್ ಕೆಲಸವಾಗಲಿ, ಏನೇ ಆಗಲಿ ಕೂಡ ಪತ್ರಿಕಾ ಮಾಧ್ಯಮ ಮುಖಾಂತರನೇ ಜನರಿಗೆ ತಲುಪಬೇಕು. ಹೀಗಾಗಿ ಪತ್ರಿಕೆ ಮತ್ತು ರಾಜಕಾರಣಿ ಸಂಬಂಧ ಅದು ಬಿಡಲಾರ್ದಂಥ ಸಂಬಂಧ. ಎರಡನೇದು, ತಾವು ಯೋಚನೆ ಮಾಡಿ, ನಿಮ್ಮ ಪತ್ರಿಕೆಯಲ್ಲಿ ನಾವು ರಾಜಕಾರಣಿ ಸುದ್ದಿನ ಹಾಕೋದಿಲ್ಲ ಅಂತ ಮಾಡಿ. ಒಂದು 4-5 ದಿವಸ ರಾಜಕೀಯ ಸುದ್ದಿನ ಹಾಕಬೇಡ್ರಿ. ಯಾರು ಓದ್ತಾರೆ ಪೇಪರ್? ಮಜಾ ಇರೋದ ರಾಜಕಾರಣಿಗಳಿಂದ, ಫ್ರಂಟ್ ಪೇಜಿಂದ ಹಿಡಿದು ಮೇನ್ ಪೇಜ್ವರೆಗೂ. ಯಾಕಪ್ಪ ಶಿವನಂದ, ಒಟ್ಟು ರಾಜಕೀಯ ಬೇಡ, ಬರೀ ಸ್ಪೋರ್ಟ್ಸು ಸಿನಿಮಾ ಹಾಕಿ ನಾವು ಪತ್ರಿಕೆ ನಡೆಸ್ತೇವೆ ಅಂತಂದ್ರೆ ಸಾಧ್ಯತೆ. ಹೀಗಾಗಿ ನಾವು ಬೇಕು ನಿಮ್ಗೆ.
ನೀವು ನಮಗೆ ಬೇಕು. ಅದಕ್ಕೆ ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅದನ್ನು ಸಂಬಂಧ ಹೇಳ್ಬೇಕಾದ್ರೆ ಅಭಿನವ ಭಾವ ಸಂಬಂಧ ಅಂತ ಹೇಳ್ಬಿಡೋಣ. ಹೀಗಾಗಿ ಈ ಇಂಗ್ಲೀಷ್ನಲ್ಲಿ ಇಂಟರ್ ಡಿಪೆಂಡೆನ್ಸ್ ಅಂತಾರೆ. ಪರಸ್ಪರವಾಗಿ ಅವಲಂಬಿತವಾದಂಥ ಈ ಸಂಬಂಧ ಇರೋದರಿಂದ ಗಟ್ಟಿಯಾಗಿರ್ತದೆ. ಯಾವುದೇ ಪತ್ರಕರ್ತರ ಬಗ್ಗೆ ಎಂಥ ಸಮಸ್ಯೆ ಆದರೂ ಕೂಡ ಅದು ಶಾಶ್ವತವಾಗಿರೋದಿಲ್ಲ. ಅದೇ ರೀತಿ ಯಾವುದೇ ರಾಜಕಾರಣಿಗಳ ಜೊತೆಗೆ ನಿಮ್ಮ ಸಂಬಂಧ ಏನೇ ಇದ್ದರೂ ಕೂಡ ಅದು ಮನಸ್ಸು ಶಾಶ್ವತವಾಗಿರೋದಿಲ್ಲ. ಯಾಕಂದರೆ ಪರಸ್ಪರ ಅವಲಂಬಿತವಾಗಿರುವಂಥ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವಿದ್ದೇವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಹೀಗಾಗಿ ನಾವು ಪತ್ರಿಕಾ ರಂಗವನ್ನು ಅತ್ಯಂತ ಗೌರವದಿಂದ ಕಾಣುವಂಥವ್ರು. ಮತ್ತು ನನ್ನ ಅನುಭವದಲ್ಲಿ ಬಹುತೇಕ ಪತ್ರಕರ್ತರು ಕೂಡ ರಾಜಕಾರಣಿಗಳ ಜೊತೆಗೆ ಭಾಳ ಒಳ್ಳೆಯ ಸಂಬಂಧ, ಒಡನಾಟ ಮತ್ತು ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿರ್ತದೆ. ನಾವೆಲ್ಲ ನೋಡಿದ್ದೀವಿ ಹಿಂದೆ ಹಿರಿಯ ಪತ್ರಕರ್ತರು ಪ್ರೆಸ್ ಕಾನ್ಫರೆನ್ಸಿಗೆ ಬರ್ತಾರಂತಂದರೆ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ಮುಖ್ಯಮಂತ್ರಿ ಆದಿಯಾಗಿ ಸೆಂಟ್ರಲ್ ಮಿನಿಸ್ಟರ್ ಆದಿಯಾಗಿ 10 ಸತಿ ಯೋಚನೆ ಮಾಡ್ತಿದ್ರು. ಕೆಲವರಂತೂ ಅವ್ರು ಬಂದಾರಂದ್ರೆ ನಾ ಬರೋದಿಲ್ಲ ಅನ್ನೋಂಥ ಮಟ್ಟಕ್ಕೆ ಹೋಗಿತ್ತು. ಆದರೆ ಯಾವುದೂ ಕೂಡ ವೈಯಕ್ತಿಕ ಇರಲಿಲ್ಲ, ವಿಚಾರ ಆಧಾರಿತವಾಗಿತ್ತು. ನಿಖರವಾಗಿ ನಿಷ್ಠುರವಾಗಿ ಆ ವಿಚಾರದಲ್ಲಿ ಪ್ರಶ್ನೆಗಳು ಬರ್ತಾಯಿತ್ತು. ಅಂಥ ಒಂದು ಪತ್ರಿಕಾ ರಂಗದ ಭೀಷ್ಮರನ್ನು ಕೂಡ ಕರ್ನಾಟಕ ಕಂಡಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಕನ್ನಡದ ಆಗು ಹೋಗುಗಳಲ್ಲಿ ಪತ್ರಿಕಾ ರಂಗ ಭಾಳ ದೊಡ್ಡ ಪಾತ್ರವನ್ನು ವಹಿಸಿದೆ. ಕನ್ನಡದ ಬೆಳವಣಿಗೆಯಲ್ಲಿ, ಕನ್ನಡ ನಾಡು ನುಡಿಯಲ್ಲಿ, ಕನ್ನಡದ ಗಡಿಯಲ್ಲಿ, ಕನ್ನಡದ ಬದುಕಿನಲ್ಲಿ ಪತ್ರಿಕಾ ರಂಗ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ. ಮೊದಲೆಲ್ಲ ಬೆಳಗಾಂ ಸಮಸ್ಯೆ ಆದರೆ ಮೊದಲು ಪತ್ರಿಕೆಯಿಂದನೇ ಗೊತ್ತಾಗ್ತಿತ್ತು, ಇಲ್ಲರಿಗೆ ಗೊತ್ತಾಗ್ತಿರ್ಲಿಲ್ಲ. ಎಷ್ಟೋ ಜನ ಪತ್ರಕರ್ತರು ಅದರಲ್ಲಿ ಭಾಗವಹಿಸಿದರು. ಹೀಗೆ ಕನ್ನಡದ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಕನ್ನಡಕ್ಕೆ ಕೊಟ್ಟಂಥ ಬಹಳ ಪ್ರಾಮುಖ್ಯತೆ ಇವತ್ತು ಆ ಗೋಕಾಕ್ ವರದಿ ಜಾರಿಗೆ ಬಂದು ಕನ್ನಡಕ್ಕೆ ಪ್ರಾಮುಖ್ಯ ಸ್ಥಾನ ಇವತ್ತು ಬಂದಿದೆ. ಅಷ್ಟಾದರೂ ಕೂಡ ಭಾಳಷ್ಟು ನ್ಯೂನತೆಗಳಿತ್ತು. ನಾನು ಮುಖ್ಯಮಂತ್ರಿಯಾಗಿ ಹಲವಾರು ಕಾನೂನುಗಳನ್ನು ತಂದಿದ್ದೇವೆ. ಆದರೆ ಕನ್ನಡದ ಬಗ್ಗೆ ಇರುವಂಥ ಒಂದು ವಿಶೇಷವಾಗಿರುವಂಥ ಕಾನೂನು ಏನು ತಂದಿದ್ದೇನೆ ಅದರ ಬಗ್ಗೆ ನನಗೆ ಭಾಳಷ್ಟು ಸಂತೋಷ ಮತ್ತು ಸಮಾಧಾನ ಇದೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದು ಹಲವಾರು ವರ್ಷದ ಬೇಡಿಕೆ ಆಗಿತ್ತು, ಹಲವಾರು ಬದಲಾವಣೆಗಳಿಗೆಲ್ಲ ಆಗ್ತಾಯಿತ್ತು. ಆದರೆ ಅಂತಿಮವಾದಂಥ ಸ್ವರೂಪವನ್ನು ಕೊಟ್ಟು ನಮ್ಮ ಕಾಲದಲ್ಲಿ ನಾವು ಮಾಡಿದ್ವಿ. ಈಗೂ ಕೂಡ ಆ ಕಾನೂನು ನಿರಂತರವಾಗಿ ನಡೀತದೆ. ಪತ್ರಕರ್ತರ ಒಂದು ಸುರಕ್ಷತೆ, ರಕ್ಷಣೆ, ಪತ್ರಿಕಾ ರಂಗದ ಸ್ವಾತಂತ್ರ್ಯ, ಅದರ ಜೊತೆಗೆ ಕನ್ನಡದ ಬೆಳವಣಿಗೆ, ಕನ್ನಡದ ರಕ್ಷಣೆ ಇವೆರಡನ್ನೂ ಕೂಡ ಆಗಬೇಕು. ಯಾಕಂದರೆ ಪತ್ರಿಕಾ ರಂಗ ಕನ್ನಡ ಬೇರೆ ಬೇರೆ ಅಲ್ಲ ಅಂತ ನಾನು ಭಾವಿಸಿದ್ದೇನೆ. ಆ ರೀತಿ ಕಾನೂನನ್ನು ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪುಣ್ಯದ ಫಲ ಅಂತ ಈ ಸಂದರ್ಭದಾಗ ಹೇಳಿ, ಕೊನೆಯದಾಗಿ ಹಾವೇರಿ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ತಾವು ಆಡ್ತಾ ಇದ್ದೀರಿ. ನಿಮ್ಮ ಮಾರ್ಗದರ್ಶನದಲ್ಲಿ ಹಲವಾರು ವಿಚಾರಗಳು ಬೆಳಕಿಗೆ ಬರ್ತವೆ. ಅವುಗಳನ್ನು ನಾವೆಲ್ಲವೂ ಪಕ್ಷ ಭೇದ ಮರೆತು ಗಂಭೀರವಾಗಿ ತೆಗೆದುಕೊಂಡು ಈ ಭಾಗದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ನಾವೆಲ್ಲ ಸಂಕಲ್ಪವನ್ನು ಮಾಡಿ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಾಗ ಹೇಳಿ, ಹಲವಾರು ಉದಾಹರಣೆಗಳಿದ್ದಾವೆ, ಈ ಸಮಯ ಅಲ್ಲದು ಹೇಳೋದಕ್ಕೆ. ಆದರೆ ಒಂದೇ ಒಂದು ಉದಾಹರಣೆ ನಾನು ಹೇಳ್ತೇನೆ. ನಾನು ಕೊಪ್ಪಳಕ್ಕೆ ಹೋಗಿದ್ದೆ, ಅಲ್ಲಿ ಬೇರೆ ಕೆಲಸಕ್ಕೆ ಹೋಗಿದ್ದೆ, ನೀರಾವರಿ ಸಚಿವಿದ್ದೆ. ಅಲ್ಲಿ ಪತ್ರಿಕೆಯಲ್ಲಿ ಬಂತು, ನೀರಾವರಿ ಸಚಿವರೇ ಇತ್ತ ಕಡೆ ಸ್ವಲ್ಪ ನೋಡಿ ಅಂತ. ಸಹಜವಾಗಿ ಆಸಕ್ತಿ ಇತ್ತು, ಅದನ್ನು ನೋಡಿದೆ. ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ಲು ಪ್ರತಿ ವರ್ಷ ಅದು ಸಂಪೂರ್ಣವಾಗಿ ಬ್ರೀಚ್ ಆಗಿ ಒಡೆದು ಸಾವಿರಾರು ಕೋಟಿ ರೂಪಾಯಿಯ ಬೆಳೆ ನಾಶ ಆಗ್ತಾಯಿತ್ತು. ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿ ರಿಪೇರಿ ಖರ್ಚಾಗ್ತಾಯಿತ್ತು. ಆದರೆ ಯಾವುದೂ ಶಾಶ್ವತವಾಗಿರಲಿಲ್ಲ. ಅದೇ ವಿಚಾರವನ್ನು ಅವರು ಹೇಳಿದರು. ಅದನ್ನೇ ತೆಗೆದುಕೊಂಡು ಬಂದು ನಾವು
ಆ ತುಂಗಭದ್ರಾ ಎಡದಂಡೆ ಕಾಲುವೆಯನ್ನು ಸಂಪೂರ್ಣವಾಗಿ ಮಾಡರ್ನೈಸೇಷನ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ವಿ. ಇವತ್ತು ಆ ಭಾಗದ ಜನ ಸುಮಾರು 3.5 ಲಕ್ಷ ಎಕರೆ ಜಮೀನಿನ ರೈತರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನೀರು ಹರಿಸುವಂಥ ಕೆಲಸ ಆಗಿದೆ. ಹೀಗೆ ಹಲವಾರು ಸಂದರ್ಭಗಳಲ್ಲಿ ನಮಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ, ಪ್ರಚೋದನೆಯನ್ನು ಮಾಡಿದ್ದೀರಿ. ಅದಕ್ಕೆ ನಾನು ಋಣಿಯಾಗಿದ್ದೇನೆ. ಹಾವೇರಿ ಪತ್ರಕರ್ತರ ಒಂದು ಕಾರ್ಯ ಭಾಳ ಅತ್ಯಂತ ಶ್ಲಾಘನೀಯವಾಗಿದೆ, ಶ್ರೇಷ್ಠವಾಗಿದೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಏನೇ ವಿಚಾರ ಇದ್ದರೂ, ಏನೇ ಟೀಕೆ ಟಿಪ್ಪಣಿ ಇದ್ದರೂ ಕೂಡ ಅದನ್ನು ನಾವು ಅತ್ಯಂತ ಸ್ಪರ್ಧಾತ್ಮಕವಾಗಿ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಆ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಚಪ್ಪಾಳೆ ತಟ್ಟೋಣ. ಶ್ರೀಯುತರಿಗೆ ಗೌರವ ಸಮರ್ಪಣೆ. ಬಂಧುಗಳೇ, ಜನನ ಎಂಬ 3 ಅಕ್ಷರದಿಂದ ಮರಣ ಎಂಬ 3 ಅಕ್ಷರದಲ್ಲಿ ಬದುಕು ಎಂಬ 3 ಅಕ್ಷರದ ಮಧ್ಯೆ ತಾರುಣ್ಯ ಎಂಬ 3 ಅಕ್ಷರವನ್ನು ಲೀನಗೊಳಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಹಾವೇರಿ ಜಿಲ್ಲಾ ಕಾರ್ಯನಿರತ ಪತ್ರಸಂಘದ ನೇತೃತ್ವದಲ್ಲಿ ಆಯೋಜನೆ ಮಾಡಿದಂತಹ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರದ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಹಿರಿಯ ಮುಖಂಡರು, ಜಿಲ್ಲಾ ಮಂತ್ರಿಗಳಾದ ಸನ್ಮಾನ್ಯ ಶಿವಾನಂದ ಪಾಟೀಲ್ರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಸನ್ಮಾನ್ಯ ಶಿವಾನಂದ ತಡ್ಗೂರವರೇ, ಈಗ ತಾನೇ ಹಲವಾರು ವಿಚಾರಗಳನ್ನು ಹೇಳಿದಂತಹ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಬೊಮ್ಮಾಯಿರವರೇ, ಸನ್ಮಾನ್ಯ ಸಂಜೀವ್ ನೀರಗಿಯವರೇ, ಗಾಜಿಗೌಡ್ರೆ, ಕೊಟ್ರೇಶ್ ಬಸವಣ್ಣಯವರೇ, ಸಂಘದ ಅಧ್ಯಕ್ಷರಾದ ನಾಗರಾಜ್ರವರೇ, ಸತ್ಯಪ್ಪನವರವರೇ, ವೀರೇಶ್ ಅವರೇ, ನಿಂಗಪ್ಪ ಚಾವಡಿಯವರೇ, ಲೋಕೇಶ್ ಅವರೇ ಹಾಗೂ ರಾಜ್ಯ ಮಟ್ಟದ ಪದಾಧಿಕಾರಿಗಳಾದ ಪುಂಡಲಿಕ ಬಾಳೋಜಿರವರೇ, ರಮೇಶ್ ಕುಟ್ಟಪ್ಪರವರೇ, ಭವಾನಿ ಸಿಂಗ್ ಠಾಕೂರ್ ಅವರೇ, ಮತ್ತಿಕರ್ ಜಯರಾಮ್ರವರೇ, ಸೋಮಶೇಖರ್ ಕಿರ್ಗೋಡ್ರವರೇ, ನಿಂಗಪ್ಪ ಚಾವಡಿಯವರೇ, ವಾಸುದೇವ್ ಹೊಳ್ಳವರವರೇ, ಹೆಗ್ಡೆರವರೇ ಹಾಗೂ ಎಲ್ಲ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯಲ್ಲಿ ಎಲ್ಲ ಗಣ್ಯರೇ, ಇಲ್ಲಿ ಬಂದಂತಹ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಹಿರಿಯರೇ, ಮಹಿಳೆಯರು, ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಇದೊಂದು ಅಪರೂಪದ ಕಾರ್ಯಕ್ರಮ. ವಿಶೇಷವಾಗಿ ಅಧ್ಯಕ್ಷರಾದ ಶಿವಾನಂದರವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ, ದೊಡ್ಡ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಬೇರೆ ಬೇರೆ ಜಿಲ್ಲೆಗಳಿಂದ ಆ ಪ್ರತಿಭಾವಂತರು ಇವತ್ತು ಬಂದು ತಮ್ಮ ಮೂಲಕ ಅವರಿಗೆ ಸನ್ಮಾನ ಕೂಡ ಮಾಡ್ತಾಯಿದ್ದೀರಾ. ಸುಸಂಸ್ಕೃತ ಸಮಾಜ ರಾಷ್ಟ್ರ ನಿರ್ಮಾಣ ಯುವಕರಿಂದ ಮಾತ್ರ ಸಾಧ್ಯ ಅಂತ ಹೇಳೋ ಮಾತನ್ನು ಹೇಳ್ತಾ ಇದ್ದೇನೆ. ಯುವಕರಿಗೆ ಪ್ರೋತ್ಸಾಹ ಬಹಳ ಮುಖ್ಯ. ತಮ್ಮ ಈ ಕಾರ್ಯಕ್ರಮ ಮೂಲಕ ಒಂದು ಸಂದೇಶ ತಾವು ಕೊಟ್ಟಿದ್ದೀರಾ. 90 ವರ್ಷಗಳ ಇತಿಹಾಸ ಇಂಥ ಸಂಘಟನೆ, ಇದರ ಮೂಲಕ ಆ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಹೆಸರು ತರುವಂಥ ಕೆಲಸ ಅವ್ರು ಮಾಡ್ತಾರೆ ಅನ್ನೋ ವಿಶ್ವಾಸದಿಂದ ಇವತ್ತು ತಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರ. ಆ ಹಿನ್ನೆಲೆಯಲ್ಲಿ ಈ ಸಂಘದ ರಾಜ್ಯಾಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಹಲವಾರು ವಿಚಾರ ಕೂಡ ಹೇಳಿದ್ದಾರೆ. ಪತ್ರಿಕಾ ಕ್ಷೇತ್ರ ಕೇವಲ ವೃತ್ತಿಯಲ್ಲ, ಅದು ಕೂಡ ಒಂದು ಸಮಾಜ ಸೇವೆ, ದೊಡ್ಡ ಜವಾಬ್ದಾರಿ ಇದೆ. ಸಮಾಜದ ಅಭಿವೃದ್ಧಿಗೆ ದೊಡ್ಡ ಹೊಣೆಗಾರಿಕೆ ಕೂಡ ಪತ್ರಕರ್ತರಿಗಿದೆ.
ಅದರ ಮೂಲಕ ಸಮಾಜದಲ್ಲಿ ಏನು ತಪ್ಪು ನೆಪ್ಪುಗಳನ್ನು ಎತ್ತು ತೋರಿಸುವಂತಹ ದೊಡ್ಡ ಹೊಣೆಗಾರಿಕೆ ಪತ್ರಿಕೆಗಳ ಮೇಲೆ ಇದೆ. ಸರ್ಕಾರದ ಪರವಾಗಿರಲಿ, ವಿರೋಧ ಪಕ್ಷ ನಾಯಕರಾಗಲಿ ಅಥವಾ ವಿರೋಧ ಪಕ್ಷದ ಮುಖಂಡರುಗಳಾಗಲಿ, ಎಲ್ಲಿ ನಾವು ತಪ್ಪು ಮಾಡ್ತೀವಿ ಅದನ್ನು ತೋರಿಸುವಂಥ ದೊಡ್ಡ ಜವಾಬ್ದಾರಿ ಪತ್ರಿಕಾರಂಗಕ್ಕೆ ಇದೆ. ಅದಕ್ಕೆಲ್ಲ ನ್ಯೂನತೆಗಳು ಇದೆ. ಅದನ್ನು ಸನ್ಮಾನ್ಯ ಶಿವಾನಂದವರಿಗಾಗಲೇ ಹೇಳಿದ್ದಾರೆ. ಸುಮಾರು 30-35 ವರ್ಷ ಹಿಂದೆ ಪರಿಚಯ ನನಗೆ ಅವ್ರಿಗೆ. ನಾನು NSU ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಸಂದರ್ಭದಲ್ಲೂ ಕೂಡ ಪರಿಚಯ. ನಿರಂತರ ಹೋರಾಟ ಅವ್ರದ್ದು. ಯಾವಾಗಲೂ ಕೂಡ ಸಮಾಜದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಬಂದು ಶಿವಾನಂದವರು. ಅವರ ನಾಯಕತ್ವದಲ್ಲಿ ಇನ್ನೂ ಈ ಸಂಘಟನೆ ಹೆಚ್ಚು ಬೆಳೀಲಿ, ನಮ್ಮ ಸಂಪೂರ್ಣ ಬೆಂಬಲ ಈ ಸಂಘಕ್ಕಿದೆ, ನಮ್ಮ ಪತ್ರಕರ್ತರ ಸಂಘಕ್ಕಿದೆ ಅಂತ ಮಾತನ್ನು ಹೇಳ್ತಾ, ಸರ್ಕಾರದ ಬದ್ಧತೆ ಇದೆ. ತಮ್ಮ ಅಭಿವೃದ್ಧಿ ಹಾಗೂ ನಮ್ಮ ರಕ್ಷಣೆ ನಮ್ಮ ಸರ್ಕಾರದ ಕರ್ತವ್ಯ. ಈಗಾಗಲೇ ಹೇಳಿದ್ರು ಸದಾನಂದರು, ಸಿದ್ದರಾಮಯ್ಯವರು ಕೂಡ ಸರ್ಕಾರ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಸಹಾಯ ಪತ್ರಕರ್ತರು ಕೂಡ ಮಾಡಿದ್ದಾರೆ. ಅದರಲ್ಲಿ ಬಹುಶಃ ವಿಶೇಷವಾಗಿ ಬಸ್ಸನ್ನು ಫ್ರೀ ಮಾಡೋಂಥ ಕೆಲಸ ಕೂಡ ಜಾರಿಗೊಳಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಮಾತಾಡದೆ, ಇವತ್ತು ಪತ್ರಕರ್ತರ ಮೇಲೆ ದೊಡ್ಡ ಹೊಣೆಗಾರಿಕೆ ಜವಾಬ್ದಾರಿ ಇದೆ. ಸಮಾಜದಲ್ಲಿ ಸಮಾಜ ಅಭಿವೃದ್ಧಿ ಹಾಗೂ ಜಿಲ್ಲೆ ರಾಜ್ಯಗಳ ಅಭಿವೃದ್ಧಿಗೆ ದೊಡ್ಡ ಒಂದು ಪಾತ್ರವನ್ನು ಪತ್ರಿಕಾ ರಂಗ ವಹಿಸುತ್ತೆ. ಅದೆಲ್ಲ ತಾವು ಪ್ರಾಮಾಣಿಕವಾಗಿ ತಾವು ಮಾಡ್ತೀರಾ. ಆದರೆ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳಿದೆ, ಅದನ್ನು ಕೂಡ ಸರಿ ಮಾಡೋಂಥ ಕೆಲಸ ತಾವು ಮಾಡಬೇಕು ಅಂತ ಮಾತನ್ನು ಹೇಳ್ತಾ, ಈಗಾಗಲೇ ಯೂಟ್ಯೂಬ್ಗಳು ಹೇಳೋದು. ಆದರೆ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಪೇಪರ್ ಓಡುವಂತಹ ನಮ್ಮ ಅಭ್ಯಾಸ ಯಾವತ್ತೂ ಕೂಡ ನಾವು ಬಿಡೋದಿಲ್ಲ. ಬೆಳಿಗ್ಗೆ ಎದ್ದು ಫಸ್ಟ್ ಪೇಪರ್ ಓದಿದ್ರೆ ಮಾತ್ರ ನಮಗೆ ಸಂಪೂರ್ಣವಾಗಿ ದಿನ ಆಗುತ್ತೆ. ಟಿ ವಿಯಲ್ಲಿ ಬರುತ್ತೆ, ಅರ್ಧ ಗಂಟೆ 1 ಗಂಟೆಗೆ ನ್ಯೂಸ್ ಬದಲಾವಣೆ ಬರ್ತಾ ಇರುತ್ತೆ, ಯೂಟ್ಯೂಬಲ್ಲಿ ಬರುತ್ತೆ. ಆದರೆ ಬೆಳಿಗ್ಗೆ ಎದ್ದು ನಾವು ಮೊದಲು ಏನು ಮಾಡ್ತೀವಿ, ನಾವು ಪತ್ರಿಕೆ ತೆಗೆದು ಎಲ್ಲ 5, 6, 7 ಪತ್ರಿಕೆಗಳನ್ನು ಓದಿ ಅದು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತೀವಿ. ಈ ಒಂದು ದಿ ಪ್ರಿಂಟ್ ಮೀಡಿಯಾ ಹ್ಯಾಸ್ ಗಾಟ್ ಸ್ಟಿಲ್ ಕ್ರೆಡಿಬಿಲಿಟಿ ಅಂತ ಹೇಳೋಂಥ ಮಾತು ಹೇಳ್ತಾ ಇದ್ದೇನೆ. ಅದು ಹಿನ್ನೆಲೆಯಲ್ಲಿ ತಾವೆಲ್ಲ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತೀರಂಥ ಮಾತನ್ನು ಹೇಳ್ತಾ, ನಮ್ಮ ಸರ್ಕಾರ ಪತ್ರಕರ್ತರ ರಕ್ಷಣೆ ಹಾಗೂ ಅಭಿವೃದ್ಧಿಗೆ ಬದ್ಧ ಅಂತ ಮಾತನ್ನು ಹೇಳ್ತಾ, ಇನ್ನು ಹಲವಾರು ವಿಚಾರಗಳು ಇದ್ದರೂ ಕೂಡ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ವಿಶೇಷವಾಗಿ ಈ ಮಕ್ಕಳಿಗೆ ಪ್ರತಿಭೆ ಏನಿದೆ ಅವರಿಗೆ ಸನ್ಮಾನ ಮಾಡೋಂಥ ಒಂದು ಕಾರ್ಯಕ್ರಮ. ರಾಜಕಾರಣ ಮತ್ತೆ ನಾವು ಮಾತಾಡ್ಬೋದು, ಆದರೆ ರಾಜಕಾರಣ ಮಾತಾಡೋಂಥ ವೇದಿಕೆ ಇದಲ್ಲ ಅಂತ ಮಾತನ್ನು ಹೇಳ್ತಾ, ಅವರಿಗೆ ದೊಡ್ಡ ಸ್ಫೂರ್ತಿ ಕೊಡೋಂಥ ಕೆಲಸ ಇವತ್ತು ಏನು ಪತ್ರಿಕಾ ನಮ್ಮ ಸಂಘ ಮಾಡ್ತಾಯಿದೆ, ಅವರಿಗೆ ಅಭಿನಂದನೆ ಸಲ್ಲಿಸಿ ಈ ಮಕ್ಕಳು ರಾಜ್ಯದ ಭವಿಷ್ಯವಾಗಿ ಅದೇ ರೀತಿ ರಾಷ್ಟ್ರದಲ್ಲಿ ಹೆಸರು ಮಾಡೋಂಥ ಕೆಲಸ ಅವ್ರು ಮಾಡಲಿ ಅಂತ ಮಾತನ್ನು ಹೇಳ್ತಾ, ಎಲ್ಲ ಜಿಲ್ಲೆಗಳಿಂದ ಬಂದಂಥ ಎಲ್ಲ ನಮ್ಮ ಹಿರಿಯರಿಗೆ ಹಾಗೂ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸಂದರ್ಭದಲ್ಲಿ ನಮ್ಮ ಹಾವೇರಿ ಡಿಸ್ಟ್ರಿಕ್ಟ್ ಪತ್ರಕರ್ತರ ಸಂಘಕ್ಕೆ ಅವರ ಕಟ್ಟಡಕ್ಕೆ ಒಂದು 5 ಲಕ್ಷ ರೂಪಾಯಿ ನನ್ನ ಅನುದಾನವನ್ನು ಕೊಡ್ತೇನೆ ಅಂತ ಘೋಷಣೆ ಮಾಡ್ತೇನೆ. ರಂಗದ ಗೆಳೆಯರೆಲ್ಲರೂ ನನಗೆ ಭಾಳ ಆತ್ಮೀಯ ಸ್ನೇಹಿತರು ಸರ್. ಅವರು ಏನೇ ಕೇಳಿದರೂ ಸಹಿತ ನಾನು ಸಹಾಯ ಮಾಡ್ತೇನೆ. ಈಗ ಸಾಹೇಬರು 5 ಲಕ್ಷ ಕೊಡ್ತೀವಿ ಅಂದರೆ ನಾನು 5 ಲಕ್ಷ ಕೊಡ್ತೇನೆ, ಕಡಿಮೆ ಆದ್ರೂ ಕೊಡ್ತೇನೆ. ನಿರತ ಪತ್ರಕರ್ತರ ಸಂಘದ ಮೂಲಕ ಅಭಿಮಾನದ ಒಂದು ಸನ್ಮಾನ ಕಾರ್ಯಕ್ರಮ. ಜೋರಾದ ಚಪ್ಪಾಳೆ ತಟ್ಟೋಣ. ಚಿಂತಕರ ಮೇಲ್ಛಾವಣಿ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿ ಹಾವೇರಿ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘ, ಹಾವೇರಿ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದವರು ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಈಗಾಗಲೇ ಈ ಕಾರ್ಯಕ್ರಮ ಉದ್ಘಾಟನೆಯಾಗಿ ನಮ್ಮ ಇಂದಿನ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನೂತನ ಲೋಕಸಭಾ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಎಲ್ಲ ವಿಚಾರಗಳನ್ನು ಮಾತನಾಡಿ ಹೋಗಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಜವಳಿ ಕಬ್ಬು ಅಭಿವೃದ್ಧಿ ಸಚಿವರು ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ರವರು ಉದ್ಘಾಟನೆಯನ್ನು ಕೂಡ ಮಾಡಿದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರು ಅವರು ಕೂಡ ಮಾತನಾಡಿ ಈ ಒಂದು
ಕಾರ್ಯಕ್ಷೇತ್ರದ ಬಗ್ಗೆ ಹಲವು ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಲೋಕೇಶ್ರವರೇ, ಈ ಕಾರ್ಯಕ್ರಮದ ರೂವಾರಿಗಳು, ಜಿಲ್ಲಾಧ್ಯಕ್ಷರು, ಆತ್ಮೀಯ ಸ್ನೇಹಿತರಾದಂಥ ನಾಗರಾಜ್ನವರೇ, ಪರಸಪ್ಪ ಸತ್ಯಪ್ಪನವರವರೇ, ವೀರೇಶ್ ಮದ್ದೂರವರೇ, ನಿಂಗಪ್ಪ ಚಾವಡಿ ಅವರೇ ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಪತ್ರಕರ್ತರೇ, ಎಲ್ಲ ತಾಯಿಯಂದಿರೇ, ಎಲ್ಲರೂ ಬಂದು ಮತ್ತು ಎಲ್ಲ ಸಂಘ ಸಂಸ್ಥೆದವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಎಲ್ಲ ನೌಕರರ ಸಂಘದವರು, ವಿಶ್ವಕರ್ಮ ಮತ್ತು ಬಡಿಗೇರ ಸಮುದಾಯದವರು ವರ್ಷ ಇಲ್ಲ ಅಂತ ಹೇಳಿದರು ಒಂದು 7-8 ಕಾರ್ಯಕ್ರಮಗಳು ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರವರು, ಡಿ ಕೆ ಶಿವಕುಮಾರ್ರವರು ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಕೂಡ ಮಾಡಿದ್ದಾರೆ. ತಾವೆಲ್ಲರೂ ಪತ್ರಿಕಾ ಕಾರ್ಯನಿರತ ಸಂಘದವರು ಸೇರಿಕೊಂಡು ತಮ್ಮ ಒಂದು ಕಾರ್ಯಕ್ರಮವನ್ನು ಈ ದಿವಸ ಹಾವೇರಿ ನಗರದಲ್ಲಿ ಏರ್ಪಡಿಸಿರೋದು ನಮ್ಮೆಲ್ಲರಿಗೂ ಕೂಡ ಭಾಳ ಸಮಾಧಾನವಾಗಿದೆ. ಜಿಲ್ಲಾ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಆದಂಥ ಲೋಕಸಭೆ ಸದಸ್ಯರಾದಂಥ ಬೊಮ್ಮಾಯಿ ಅವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಅವರು ಹೇಳಿದರು, ನಮಗೆ ಸಂವಿಧಾನದ ಪ್ರಕಾರ 3 ಅಂಗಗಳು, 4ನೇ ಅಂಗ ಪತ್ರಿಕಾ ರಂಗ. ಈ ಪತ್ರಿಕಾ ರಂಗ ಇರುವುದರಿಂದಲೇ ಇವತ್ತು ಏನಾದರೂ ತಪ್ಪುಗಳನ್ನು ಮಾಡಿದರೆ, ಯಾರೇ ಏನೇ ತಪ್ಪು ಮಾಡಿದರೂ ಸಹಿತ ಅದನ್ನು ಸರಿದಾರಿಗೆ ತರ್ತಕ್ಕಂಥದ್ದು, ಅನೇಕ ವಿಚಾರಗಳು ಯಾರಿಗೂ ಗುರ್ತಿರದೇ ಇರತಕ್ಕಂಥದ್ದು. ಕವಿ ಕಾಣದ್ದನ್ನು ರವಿ ಕಂಡ ಅಂತ, ಸೂರ್ಯ ಕಾಣದನ್ನು ಪತ್ರಿಕಾಕರ್ತಕರು ನೀವು ನೋಡ್ತೀರಿ. ಯಾರಾದರೂ ಬಿಟ್ಟಿದ್ರೆ, ಮರೆಮಾಚಿದ್ರೆ, ಯಾರಾದರೂ ಲಪ್ಟಾಯಿಸಿದ್ರೆ, ಭ್ರಷ್ಟಾಚಾರ ಮಾಡಿದ್ರೆ ಅದಕ್ಕೆಲ್ಲದಕ್ಕೂ ನಿಮ್ಮನ್ನು ನೋಡ್ತಾ ಇರ್ತಾರೆ ಜನ. ನಿಮ್ಮ ಮೇಲೆ ಅಷ್ಟು ವಿಶ್ವಾಸ, ಗೌರವವನ್ನು ಇಟ್ಟಿದ್ದಾರೆ. ಪತ್ರಿಕೆಯಲ್ಲಿ ಬಂತು ಅಂದರೆ ಸರ್ಕಾರ ಕಣ್ಣು ತೆಗೀತದೆ. ಯಾವುದಾದ್ರೂ ವಿಷಯದ ಬಗ್ಗೆ ಅಲಕ್ಷ್ಯ ಮಾಡಿದರು ಅಂತ ಹೇಳಿದರೆ ಅದಕ್ಕೆಲ್ಲ ಬೆಂಕಿ ಇದ್ದಂಗೆ ನೀವೆಲ್ಲ. ಹಾಗಾಗಿ ಎಲ್ಲ ಅದು ನ್ಯಾಯಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ಯಾವುದೇ ಅಂಗಗಳಿಗೆ ಕಣ್ಣು ತೆಗೆಸ್ತಕ್ಕಂಥ ಅಂಗ ಪತ್ರಿಕಾ ಅಂಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವೆಲ್ಲವನ್ನು ಕೂಡ ಮಾಡಿದರೂ ಸಹಿತ ಸೂರ್ಯನಿಗೂ ಸಿಗದೇ ಇದ್ದಿದ್ದು, ನಿಮಗೂ ಸಿಗದೇ ಇದ್ದಿದ್ದು, ಯಾರ್ಯಾರಿಗೂ ಎಲ್ಲೆಲ್ಲೋ ಹೋಗ್ಬಿಡ್ತದೆ. ಅದು ಯಾರಿಗೂ ಕೂಡ ಗುರ್ತಾಗೋದೇ ಇಲ್ಲ. ಅಂಥದ್ದನ್ನು ಕೂಡ ತಾವು ಹುಡುಕ್ತಾ ಇರ್ತೀರಿ. ಸಮಯ ಬಂದಾಗ ಹೊಡಿಬೇಕು ಅಂದಂಗೆ ಸಮಯ ನೋಡಿ ಹೊಡಿತೀರಿ. ಆದರೆ ಇವತ್ತು ನಿಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ. ಗುರುತರವಾದಂಥ ಜವಾಬ್ದಾರಿಯಲ್ಲಿ ತಾವೆಲ್ಲ ಮೊದಲಿನ ದಿನಗಳು ಬೇರೆ, ಈಗಿನ ದಿನಗಳೇ ಬೇರೆ. ಈಗ ಸರ್ಕಾರ ಕೂಡ ತಮ್ಮ ಜೊತೆಗಿದೆ. ಅನೇಕ ಸವಲತ್ತುಗಳನ್ನು ಸರ್ಕಾರ ಕೊಡುವುದರ ಜೊತೆಗೆ ನಿಮ್ಮ ರಾಜ್ಯಾಧ್ಯಕ್ಷರು ಭಾಳ ನನಗೆ ಖುಷಿ ಅನ್ನಿಸ್ತು. ಕೇವಲ 4-5 ವರ್ಷಗಳಲ್ಲಿ ತಾವೆಲ್ಲ ಅಧಿಕಾರ ವಹಿಸಿಕೊಂಡ ನಂತರ ಸುಮಾರು 70 ಲಕ್ಷ ರೂಪಾಯಿಗಳ ಡಿಪಾಸಿಟನ್ನು ಪತ್ರಿಕಾ ಸಂಘದವರ ಒಂದು ಶುಲ್ಕದಿಂದ ಮಾಡಿ ಇವತ್ತು ಅದನ್ನು ಯಾವ್ಯಾವುದಕ್ಕೆ ಉಪಯೋಗ ಮಾಡಬೇಕು ಅನ್ನೋದರಲ್ಲಿ ಪ್ರಮುಖವಾಗಿ ಶಿಕ್ಷಣಕ್ಕೆ ಅದನ್ನು ನಿಯೋಜಿಸಬೇಕು. ಪ್ರತಿಭಾವಂತರಿಗೆ ಪುರಸ್ಕಾರ ಮಾಡಬೇಕು. ಅವರಿಗೆ 5,000 ತನಕ 90% ಪಡೆದಂಥವರಿಗೆ ಸ್ಕಾಲರ್ಶಿಪ್ ಕೊಡಬೇಕು. ಅನೇಕ ಯೋಜನೆಗಳನ್ನು ಸನ್ಮಾನ್ಯ ಶಿವಾನಂದ ತಗಳೂರವರು ಹೇಳಿದರು. ನನಗೆ ಭಾಳ ಖುಷಿ ಆಯ್ತು. ಬೇರೆ ಬೇರೆಯವರು ಎಲ್ಲರೂ ಮಾಡ್ತಾರೆ. ಪತ್ರಿಕೆಯವರು ಎಲ್ಲದನ್ನೂ ಬಯಲಿಗೆಳೆದು ಎಲ್ಲ ಸಾಕಷ್ಟು ಇದೊಂದು ಮುಳ್ಳಿನ ಹಾಸಿಗೆ. ಯಾವುದೇ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಧಕ್ಕೆ ಆಗ್ಬೋದು. ಏನೇ ಇದ್ದರೂ ಸಹಿತ ಯಾರಿಗೂ ಹೆದರದೆ ಬೆದರದೆ ಪತ್ರಿಕೆಯಲ್ಲಿ ನಮ್ಮ ಇದ್ದಿದ್ದನ್ನು ಹೇಳ್ತಕ್ಕಂಥ ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಸಹಿತ ಆ ಒಂದು ದಕ್ಷತೆ ಅದೆಲ್ಲದರ ಜೊತೆಗೆ ಇವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದನ್ನು ಮತ್ತು ಜಿಲ್ಲೆಗೊಂದು
ಪತ್ರಿಕಾ ಭವನಗಳನ್ನು ಕಟ್ತಕ್ಕಂಥದ್ದನ್ನು ಮತ್ತು ಯಾವುದೇ ಪತ್ರಿಕಾಗೋಷ್ಠಿಗಳು ಎಲ್ಲೆಲ್ಲರೂ ಆಗ್ತಿದ್ವು ಅವನ್ನೆಲ್ಲೇ ಆಗದಂಗೆ ತಕ್ಷಣದಿಂದಲೇ ನಮ್ಮ ಒಂದು ಪತ್ರಿಕಾ ಭವನಕ್ಕೆ ಬಂದು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದಿರಿ. ಈಗಂತೂ ಸುದ್ದಿಗೋಷ್ಠಿಗಳು ತಕ್ಷಣದಿಂದಲೇ ಕರೆದು ಬಿಡ್ತಾರೆ. ಹಂಗೆ ಇವರೊಂದು ಕರೆದ್ರು, ಅವರೊಂದು ಕರೆದ್ರು ಅದೆಲ್ಲವಕ್ಕೂ ಕೂಡ ನೀವು ಅಟೆಂಡ್ ಆಗಬೇಕು. ಏನೇ ಇದ್ದರೂ ಸಹಿತ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಆಗಿ ಸುದ್ದಿ ಮಾಡ್ತಕ್ಕಂಥದ್ದು ಅದು ಖರೆ ಅಂದರೆ ಇವತ್ತು ಪ್ರಿಂಟ್ ಮೀಡಿಯಾ ಇದು ಉಳಿಯೋದೇ ಇಲ್ಲೇನೋಪ್ಪ ಅಂತ ಒಂದು ಸಂಕಷ್ಟದಲ್ಲಿ ಇತ್ತು. ಆದರೂ ಸಹಿತ ಓದುಗರು ಏನದಾರ ಅವ್ರ ಆಸಕ್ತಿಯನ್ನು ಕಳೆದುಕೊಳ್ಳದೆ ಸಲೀಂ ಅಹಮದ್ ಸಾಹೇಬ್ರು ಹೇಳಿದರು. ಏನಂತ ಹೇಳಿದರೆ, ನಾವು ಬೆಳಗ್ಗೆ ಎದ್ದು ಪೇಪರ್ ಹೋದರೆ ನಮಗೆ ಆಗು ಹೋಗುಗಳು ಏನೂ ಗುರ್ತಾಗೋದಿಲ್ಲ, ಮೊದಲು ಫಸ್ಟ್ ಪೇಪರ್ ತರಿಸ್ತೀವಿ, ಪೇಪರ್ ಓದಿದ ಮೇಲೆ ಸಮಾಧಾನ. ಏನೇ ಇದ್ದರೂ ಸಹಿತ ಕುಂತಲ್ಲಿನೇ ಬೆಳಗ್ಗೆ ಎಲ್ಲ ಪೇಪರ್ಗಳನ್ನು ನೋಡಿದ ಮೇಲೆ ಇದು ಒಂದು ಬೇರೆ ಟೀ ಕುಡಿದು ಮತ್ತೊಂದು ಕಾರ್ಯಕ್ರಮ. ಹಾಗಾಗಿ ಆ ಒಂದು ಅನೇಕ ಹಿಂದಿನ ಸಂಪಾದಕರು ಭಾಳಷ್ಟು ಕಷ್ಟಪಟ್ಟು ಈ ರಂಗವನ್ನು ಬೆಳೆಸಿದ್ದಾರೆ. ಇವತ್ತಿನ ಆಧುನಿಕ ಮೀಡಿಯಾದಲ್ಲಿ ಇದು ಎಲ್ಲಿ ಕೊಚ್ಚಿ ಹೋಗ್ತದೆ ಅಂತ ಇದ್ದರೂ ಸಹಿತ ಅದನ್ನೆಲ್ಲವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀರಿ. ನಿಮ್ಮ ಗುರುತರವಾದ ಜವಾಬ್ದಾರಿಯನ್ನು ಉಳಿಸ್ಕೊಂಡಿದ್ದೀರಿ. ಆದ್ದರಿಂದ ಪತ್ರಿಕಾ ರಂಗ ಎಲ್ಲ ವರ್ಗದವರಿಗೂ ಕೂಡ ಒಂದು ದಿಕ್ಸೂಚಿಯನ್ನು ತೋರಿಸ್ತಕ್ಕಂಥ ರಂಗವಾಗಿದೆ. ಇದಕ್ಕೆ ನಾವು ಯಾವತ್ತೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಇದು ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ ಮತ್ತು ಪ್ರತಿ ವರ್ಷವೂ ಕೂಡ ಪತ್ರಿಕಾ ಮಾಧ್ಯಮದವರ ಮಕ್ಕಳಿಗೆ ನಮ್ಮ ಚೀಫ್ ವಿಪ್ರವರು ಕೂಡ ನಿಮಗೆಲ್ಲರಿಗೂ ಬಸ್ ಪಾಸನ್ನು ಕೊಡ್ತಕ್ಕಂಥದ್ದು ಈಗ ಇದೆ, ಅದನ್ನು ಮುಂದೆ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಮ್ಮ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಆಗಲಿ. ಬಸ್ ಪಾಸ್ ಸರ್, ಪತ್ರಕರ್ತರಿಗೆ ಬಸ್ ಪಾಸ್ ಕೊಡೋದ್ರ ಬಗ್ಗೆ ಅದು ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ಇದನ್ನು ಮಾಡಿದ್ದೀರಿ. ಅದನ್ನು ಕೂಡ ಮಾಡಬೇಕು ಅನ್ನೋ ಮಾತನ್ನು ಕೂಡ ನಾನು ಹೇಳ್ತೇನೆ. ನಮ್ಮೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ, ನಮಗಿವತ್ತು ಬರೋದು ಇರಲಿಲ್ಲ, ನಾನು ಬೇರೆ ಎಲ್ಲೋ ಒಂದು ಕಡೆ ಭದ್ರಾವತಿಗೆ ಹೋಗ್ಬೇಕಾಗಿತ್ತು. ನಿನ್ನೆ ರಾತ್ರಿ ಹೋಗಿ ಆ ಕಾರ್ಯಕ್ರಮ ಅಟೆಂಡ್ ಮಾಡಿಕೊಂಡು, ಯಾಕಂದ್ರೆ ರುದ್ರಪ್ಪ ಲಮಣಿಯವರು ಲೋಕಲ್ನಾಗಿದ್ದನೇ ಬರಲಿಲ್ಲ ಅಂತ ನಾಳೆ ಅದನ್ನು ಬರೆದು ಬಿಡ್ತೀರಿ ನೀವು. ಹಾಗಾಗಿ ಯಾರಿಗೆ ಹೆದರದೇ ಇದ್ದರೂ ನಾವು ನಿಮಗೆ ಹೆದರಬೇಕು. ನೀವು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ, ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯನಿರತರ ಪತ್ರಕರ್ತರ ಸಂಘ ಇನ್ನು ಹೆಚ್ಚು ಯಶಸ್ವಿಯಾಗಿ ಬೆಳೀಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಪ್ರಪ್ರಥಮದಲ್ಲಿ ಅಣ್ಣ ಬಸವಣ್ಣನವ್ರ ನಂತರಾಳದಲ್ಲಿ ನೆನೆದು ಇವತ್ತಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹಾವೇರಿ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಇಲ್ಲಿಯವರೆಗೆ ಮಾತನಾಡಿ ನಮ್ಮನ್ನು ಅಗಲಿ ಬಿಟ್ಟು ಹೋಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಯ ಉಪಾಧ್ಯಕ್ಷರು ಆತ್ಮೀಯರಾದಂಥ ರುದ್ರಪ್ಪಣ್ಣ ಲಮಾಣಿ ಅವರೇ, ಮುಖ್ಯ ಸಚೇತಕರು ಆತ್ಮೀಯರಾದಂಥ ಸಲೀಂ ಅಹಮದ್ ಸಾಹೇಬ್ರೆ, ಈ ಸಂಘದ ಗೌರವಾನ್ವಿತ ರಾಜ್ಯಾಧ್ಯಕ್ಷರು, ನಿಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶಿವಾನಂದ ತಗಡೂರವರೇ, ಜೊತೆಗೆ ಸಮಯ ಬಹಳ ಆಗಿರೋದ್ರಿಂದ ಜಿಲ್ಲಾ ಅಧ್ಯಕ್ಷರೇ, ರಾಜ್ಯದ ಎಲ್ಲ ಪದಾಧಿಕಾರಿಗಳೇ, ಜಿಲ್ಲಾ ಪದಾಧಿಕಾರಿಗಳೇ, ಪತ್ರಕರ್ತ ಮಿತ್ರರೇ, ಸಹೋದ್ಯೋಗಿಗಳೇ, ಆತ್ಮೀಯರೇ, ತಾಯಂದ್ರೆ, ಬಹಳ ಸುಸಜ್ಜಿತವಾಗಿ ಈ ಕಾರ್ಯಕ್ರಮವನ್ನು ತಗಡೂರವರು ನಡೆಸ್ತಾ ಬಂದಿದ್ದಾರೆ. ಈಗ ತಾನೇ ಅನೇಕರು ಹೇಳಿದರು, ತಗಡೂರವ್ರು ಬಂದ ಮೇಲೆ ಕಾರ್ಯನಿರತ ಪತ್ರಕರ್ತರ ಸಂಘ ಸಾಕಷ್ಟು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥ ಮಾತು
ಇವತ್ತು ಅನೇಕ ಬಾರಿ ಸಾಬೀತು ಆಗ್ತಾ ಇದೆ. ನಾನು ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮೊದಲನೇದಾಗಿ. ಯಾಕೆಂದರೆ ನಿಮ್ಮ ಸಂಘ ಕ್ರಿಯಾಶೀಲವಾಗಿದ್ದರೆ ಸಮಾಜ ತನ್ನಷ್ಟಕ್ಕೆ ತಾನೇ ಸುಧಾರಣೆ ಆಗ್ತದೆ. ಇವತ್ತು ಪತ್ರಕರ್ತರು ಸಮಾಜದಲ್ಲಿ ಯಾಕೆ ಬೇಕು ಅನ್ನೋದಕ್ಕೆ ಬಹಳ ದೊಡ್ಡ ವ್ಯಾಖ್ಯಾನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರು ಇರದೇ ಹೋದರೆ ಸಮಾಜ ಯಾವ ಅಧೋಗತಿಗೆ ಹೋಗ್ತಿತ್ತು ಅನ್ನತಕ್ಕಂಥ ಮಾತು ಅನೇಕ ಬಾರಿ ಮನವರಿಕೆ ಆಗಿದೆ. ಆದರೆ ವರ್ತಮಾನ ಕಾಲದಲ್ಲಿ ತಮಗೆ ಅನೇಕ ಸವಾಲುಗಳಿದ್ದಾವೆ. ದೃಶ್ಯ ಮಾಧ್ಯಮ ಬಂದ ಮೇಲೆ, ಯೂಟ್ಯೂಬ್ ಬಂದ ಮೇಲೆ ತಮಗೆ ಸಾಕಷ್ಟು ಸಂಕಷ್ಟಗಳು ಈಡಾಗ್ತವೆ. ಆದರೆ ಈ ಸಮಾಜವನ್ನು ಮೊಟ್ಟ ಮೊದಲಿಗೆ ಯಾರಾದರೂ ನಿಯಂತ್ರಣ ತರ್ತಕ್ಕಂಥ ಕೆಲಸ ಮನಪೂರ್ವಕವಾಗಿ ಯಾರಾದರೂ ಮಾಡಿದರೆ ಅದು ಪತ್ರಕರ್ತರು ಅಂಥೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಅದು ಕೇವಲ ರಾಜಕಾರಣಿಗಳನ್ನಷ್ಟೇ ತಾವು ನಿಯಂತ್ರಣ ಮಾಡಿರಿ ಅಂದರೆ ಅದು ನಾನು ಒಪ್ಪೋದಿಲ್ಲ. ಸಮಾಜದ ಸ್ವಾಸ್ಥ್ಯ ಕೆಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಮರ್ಶೆಗಳನ್ನು ತಾವು ಮಾಡಿದ್ದೀರಿ. ಅದರಿಂದ ಇವತ್ತು ಸಮಾಜ ಸಾಮರಸ್ಯದಿಂದ ಬದುಕ್ತಾ ಇದೆ. ಯಾಕೆಂದರೆ ನಾವು ನಮ್ಮ ಕಾಲದಲ್ಲಿ ನೋಡಿರ್ತಕ್ಕಂಥ ಘಟನೆಗಳು, ಮೊದಲಿನಿಂದ ಆಗಿ ಬಂದಂಥ ಘಟನೆಗಳು, ಇವತ್ತು ದೇಶ ಸ್ವಾತಂತ್ರ್ಯ ಹೊಂದಬೇಕಾದ್ರೆ ಅದಕ್ಕೆ ದೊಡ್ಡ ಕೊಡುಗೆ ಯಾರ್ದಾದ್ರಿದ್ರೆ ಅದು ಪತ್ರಕರ್ತರದು ಅಂಥೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅಲ್ಲಿಂದ ಪ್ರಾರಂಭವಾದಂಥ ಈ ಇತಿಹಾಸ ಇವತ್ತು ಕೂಡ ಸಾಕಷ್ಟು ಸಮಾಜದ ಕಣ್ಣನ್ನು ತೆರೆಸ್ತದೆ. ಇವತ್ತು ನೀವು ಬರೀ ರಾಜಕಾರಣಿಗಳ ಬಗ್ಗೆ ಅಷ್ಟೇ ಬರೀದಿಲ್ಲ, ಸಮಾಜದಲ್ಲಿ ಒಳ್ಳೆಯ ಸಂತನಿದ್ದರೆ ಅವ್ರ ಬಗ್ಗೆ ಕೂಡ ವಿಮರ್ಶನೆ ಮಾಡ್ತೀರಿ. ಒಬ್ಬ ವಿಜ್ಞಾನಿವಿದ್ದರೆ ಅವನ ಬಗ್ಗೆ ಕೂಡ ವಿಮರ್ಶನೆ ಮಾಡ್ತೀರಿ. ಒಬ್ಬ ಪರಿಶ್ರಮ ಪಡ್ತಕ್ಕಂಥ ರೈತಿದ್ರೂ ಕೂಡ ಅವನ ಬಗ್ಗೆ ಕೂಡ ವಿಮರ್ಶನೆ ಮಾಡಿ ಬರೀತಕ್ಕಂಥ ಪತ್ರಿಕಾ ಮಾಧ್ಯಮ ಇರೋದ್ರಿಂದನೇ ಸಮಾಜದಲ್ಲಿ ಇವತ್ತು ಸಾಮರಸ್ಯ ಕಾಪಾಡ್ಕೊಂಡು ಬಂದಿದ್ದೀವಿ. ಮತ್ತು ಇಷ್ಟೊಂದು ಭಾಷೆ, ಇಷ್ಟೊಂದು ಜಾತಿ ವ್ಯವಸ್ಥೆಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂದರೆ ಇದು ಭಾಳ ಆಶ್ಚರ್ಯಕರ ಸಂಗತಿ. ಯಾಕೆಂದರೆ ನೀವು ಪಕ್ಕದ ಚೈನಾಕ್ಕೆ ಹೋದರೆ ಒಂದೇ ಭಾಷೆ, ಆದರೆ ನಮ್ಮಲ್ಲಿ ನೂರಾರು ಭಾಷೆಗಳು, ಸಾವಿರಾರು ಜಾತಿಗಳು, ಇಷ್ಟೆಲ್ಲ ಇದ್ದರೂ ಕೂಡ ನಾವು ಸಾಮರಸ್ಯದಿಂದ ಬದುಕ್ತೀವಿ ಅಂದರೆ ಅದಕ್ಕೆ ನಿಮ್ಮ ಬರಹ ಕಾರಣ ಅಂಥೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಇವತ್ತು ನೀವು ಬರೀದೇ ಹೋಗಿದ್ರೆ, ನನ್ನ ಕಾಲದಲ್ಲಿ ಕೂಡ ನಾನು ಓದಿದ್ದೀನಿ. ಈಗ ನಾನು ತಗಡೂರವ್ರಿಗೆ ಅದೇ ಕೇಳಿದೆ. ಜಾರ್ಜ್ ಅವರು ಬರೀತಕ್ಕಂಥ ಲೇಖನಗಳನ್ನು ಓದಿದಾಗ ಮನುಷ್ಯ ತನ್ನಷ್ಟಕ್ಕೆ ತಾನೇ ಪ್ರೇರಣೆಯನ್ನು ಪಡ್ಕೊಳ್ತಿದ್ದ. ಇನ್ನೂ ಕೆಲವೊಬ್ಬರು ಬೇರೆ ಬೇರೆ ದೃಷ್ಟಿಯಲ್ಲಿ ಬರೀತಿದ್ರು. ಯಾರ್ದು ಒಬ್ಬರು ತೇಜೋವಧೆ ಮಾಡಬೇಕಾದ್ರೆ ಅಂಥ ಬರೀತಕ್ಕಂಥ ಪತ್ರಕರ್ತರನ್ನು ಕೂಡ ನಾವು ನೋಡಿದ್ದೀವಿ, ಇಲ್ಲ ಅಂತ ಹೇಳೋದಿಲ್ಲ, ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಸಮಾಜವನ್ನು ಕಟ್ಟಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ದೋಷಗಳನ್ನು ತಿದ್ದಬೇಕು ಅಂಥೇಳಿ ಭಾಳ ಜನ ಬರೆದು ಈ ಸಮಾಜವನ್ನು ಕಟ್ಟಿದ್ದಾರೆ. ಆದರೆ ಇವತ್ತು ನಾವು ಇಷ್ಟೇ ಹಾರೈಸ್ತೀವಿ ಏನಪ್ಪ ಅಂದರೆ, ಇವತ್ತು ಶಾಸನಬದ್ಧ ಸ್ಥಾನಮಾನ ಇರದೇ ಇದ್ದರೂ 4ನೇ ಅಂಗ ನೀವು ಯಾಕೆ ಅನ್ನಿಸ್ಕೊಳ್ತೀರಂದರೆ, ಈ ಸಮಾಜವನ್ನು ತಿದ್ದಿ ತೀಡಿ ಇವತ್ತೇನು ಸಮಾಜ ಕಟ್ತಕ್ಕಂಥ ಕೆಲಸ ಮಾಡಿದಿರಿ, ಅದಕ್ಕೆ ನಿಮಗೆ ಈ ಸ್ಥಾನಮಾನ ಶಾಸನಬದ್ಧವಾಗಿ ಇರದೇ ಇದ್ದರೂ ಸಮಾಜ ಕೊಡ್ತದೆ. ಇವತ್ತು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮಾಡದೇ ಇರತಕ್ಕಂಥ ಕೆಲಸ ಯಾರಾದರೂ ಮಾಡ್ತಾಯಿದ್ರೆ ಅದು ಪತ್ರಿಕಾ ರಂಗ ಅಂಥೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಇವತ್ತು ಒಬ್ಬ ಒಳ್ಳೆಯ ವೈದ್ಯನಿದ್ದರೆ ಅವನ ಸಾಮರ್ಥ್ಯದ ಬಗ್ಗೆ ವಿಮರ್ಶನೆ ಮಾಡ್ತಕ್ಕಂಥ ಶಕ್ತಿ ಕೂಡ ನಿಮ್ಮಲ್ಲಿದೆ. ಅದರಿಂದ ಸಮಾಜ ತಿಳ್ಕೊಳ್ತದೆ, ಕಲ್ಕೊಳ್ತದೆ,
ಅವ್ರ ಕಡೆ ವಾಲ್ತದೆ. ಇಂಥ ಕೆಲಸ ನೀವು ಮಾಡಿರೋದ್ರಿಂದ ಈ ಸಮಾಜ ಸಾಕಷ್ಟು ಸುಧಾರಣೆಯನ್ನು ಕಾಣ್ತಾ ಇದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಟ್ಟು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಜೊತೆಗೆ ಡಿ ವಿ ಗುಂಡಪ್ಪ ಅವರನ್ನು ನಾವು ಎಷ್ಟೇ ನೆನೆದ್ರೂ ಕಡಿಮೆ. ಯಾಕಂದರೆ ಇವತ್ತು ಇಷ್ಟು ಸದೃಢವಾಗಿ ತಾವು ಶತಮಾನದ ಅಂಚಿಗೆ ಬರ್ತಾ ಇದ್ದೀರಿ. ಇಷ್ಟು ವರ್ಷ ಈ ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸ ಅವ್ರು ಮಾಡಿದರೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ತಾವು ಶಿವಾನಂದ ತಗಡೂರವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಿ. ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ. ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಶಿವಾನಂದ ಅವರು ವರ್ಷವಿಡೀ ಮಾಡ್ತಾರೆ. ನಿಮ್ಮ ಪ್ರತಿಭಾವಂತ ಮಕ್ಕಳ ಬಗ್ಗೆ ಪುರಸ್ಕಾರ ಕೊಡ್ತಕ್ಕಂಥದ್ದು ಇರ್ಬೋದು, ಯಾರಾದರೂ ಹೊಸದಾಗಿ ಬರ್ತಕ್ಕಂಥ ಪತ್ರಕರ್ತರಿಗೆ ಹೇಗೆ ಬರೀಬೇಕು, ಯಾರು ಬರೆದಿರ್ತಕ್ಕಂಥ ಅನುಭವದ ವ್ಯಕ್ತಿಗಳಿದ್ದಾರೆ ಅವರಿಂದ ಪ್ರೇರಣೆ ಕೊಡಿಸ್ತಕ್ಕಂಥ ಕೆಲಸ. ಜೊತೆಗೆ ಇವತ್ತು ಕುರಂದವಾಡ್ ಅವರನ್ನು ಕರೆದು ಮೋಟಿವೇಟರ್ ಸ್ಪೀಚ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿಸಿದ್ರಿ. ಅವ್ರು ನನಗೂ ಒಂದು ಚಪ್ಪಾಳಿ ಅಡ್ವಾನ್ಸ್ ಹೊಡಿಸ್ಬಿಟ್ರು. ನಾನು ಕೊಡ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಕೊಡಿಸ್ಬೇಕನ್ನೋ ಇಚ್ಛೆ ಇಟ್ಕೊಂಡು ನನಗೂ ಒಂದು ಚಪ್ಪಾಳಿ ಹೊಡಿಸಿದ್ದಾರೆ. ಆದರೆ ನಾನು ಒಂದು ಮಾತ್ರ ಹೇಳ್ತೀನಿ, ನಾನು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನಗೇನು ಸಾಧ್ಯತೆ ಅಷ್ಟು ಸಹಾಯ ನಾನು ಖಂಡಿತ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹಾವೇರಿ ಜಿಲ್ಲಾ ಪತ್ರಕರ್ತರ ಸಂಘದ ಸದಸ್ಯರಿಗೆ ಹೇಳ್ತಾ, ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ತಾವು ನೆರವೇರಿಸಿದ್ದೀರಿ. ಇವತ್ತು ನಾನು ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ನಿಮಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇನ್ನೊಂದು ನಾನು ಅದನ್ನೇ ಕೇಳಿದೆ, ಯಾವ ಒಳ್ಳೆಯ ಪತ್ರಕರ್ತರಿದ್ದಾರೆ ಅವ್ರ ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಸರ್ಕಾರದ ಪೆನ್ಷನ್ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಭಾಳ ಜನರಿಗೆ ಅದು ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಶಿವಾನಂದ್ ಅವರು ಹೇಳಿದರು. ಅದಕ್ಕೂ ಒಂದು ಅರ್ಹತೆ ಬೇಕು ಕೊಡಬೇಕಾದ್ರೆ, ಆ ಅರ್ಹತೆ ಇದ್ದವ್ರಿಗೆ ಕೊಡಬೇಕು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಬಹಳಷ್ಟು ಪತ್ರಕರ್ತರ ಪರಿಸ್ಥಿತಿ, ಜಿಲ್ಲಾ ಪತ್ರಕರ್ತರಾದರೂ ಕೂಡ ರಾಜ್ಯ ಮಟ್ಟದ ಲೇಖನಗಳನ್ನು ಬರಿತಕ್ಕಂಥ, ರಾಷ್ಟ್ರ ಮಟ್ಟದ ವಿಚಾರಗಳನ್ನು ಬರಿತಕ್ಕಂಥ ಪ್ರತಿಭಾವಂತ ಪತ್ರಕರ್ತರು ನಮ್ಮ ಕಣ್ಣೆದುರಿಗೆ ನಾನು ಭಾಳಷ್ಟು ಜನರನ್ನು ನೋಡಿದ್ದೀನಿ. ಆದರೆ ಕೊನೆ ಗಳಿಗೆಯಲ್ಲಿ, ಅವರ ಜೀವನದ ಕೊನೆ ಗಳಿಗೆಯಲ್ಲಿ ಸಾಕಷ್ಟು ಕಹಿ ಅನುಭವಗಳನ್ನು ಕೂಡ ಅವರು ಅನುಭವಿಸಿರ್ತಕ್ಕಂಥದ್ದು ನೋಡಿದ್ದೀನಿ. ಆದರೆ ನಾನು ಕೂಡ ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀನಿ, ಅಂಥ ಪ್ರತಿಭಾವಂತ ಪತ್ರಕರ್ತರೇನಿದ್ದಾರೆ ಅವ್ರು ಹೇಳಿದ್ರು ಈಗ 170 ಜನರಿಗೆ ಮಾತ್ರ ಪೆನ್ಷನ್ ಬರ್ತಾಯಿದೆ ಅಂಥೇಳಿ, ಇನ್ನೂ ಹೆಚ್ಚಿನ ಜನರಿಗೆ ಸಿಗುವ ಹಾಗೆ ಮಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ, ಜೊತೆಗೆ ಇವತ್ತು ಕೊನೆಯದಾಗಿ ನನ್ನ ಒಂದು ಮನವಿ ಏನಪ್ಪ ಅಂದರೆ, ಭಾಳ ಸರ್ತಿ ನೋಡ್ತೀವಿ ನಾವು, ಒಂದು ನಿಖರವಾದಂಥ ಸುದ್ದಿ ನೀವು ಬರೆದ್ರೆ ಏನೂ ತಪ್ಪಾಗೋದಿಲ್ಲ, ನಿಖರವಾದಂಥ ಸುದ್ದಿ ಪ್ರಸಾರ ಆದರೆ ತಪ್ಪಾಗೋದಿಲ್ಲ. ಒಂದೊಂದು ಸರ್ತಿ ಆಗದೇ ಇರತಕ್ಕಂಥ ಘಟನೆಗಳನ್ನು ವೈಭವೀಕರಣ ಮಾಡಿ ಪ್ರಚಾರ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಭಾಳ ನೋಡಿದ್ದೀನಿ ನಾನು. ಇದೇ ಹಾವೇರಿಯಲ್ಲಿ ಒಂದು ಘಟನೆ ಕೂಡ ಆಯಿತು. ನಿಮ್ಗೆ ಹೇಳಬೇಕಾದ್ರೆ ಹಾವೇರಿ ಹೆಸರಾಯಿತು, ಆದರೆ ಅವರು ಇರೋದು ಬೇರೆ ಜಿಲ್ಲೆಯವರಿದ್ದರು. ಅದು ಹಸುವಿನಿಂದ ಮಗು ಸತ್ತ ತಾಯಿ ಬಗ್ಗೆ ಬರೆದಿದ್ದಿದೆ ಹಾವೇರಿ ಜಿಲ್ಲೆಯಲ್ಲೇ. ಅದನ್ನು ನೋಡಿ ನಾವು ಹಾವೇರಿ ಜಿಲ್ಲೆ ಹೆಸರು ಕೆಡಿಸ್ತಕ್ಕಂಥ ಒಂದು ಸ್ಥಿತಿ ಕೂಡ ಹೋಗಿದ್ವಿ. ಆದರೆ ಆ ಸತ್ತಂಥ ಮಗು ಅವನು ಕುಡಿದು ಸತ್ತಿರ್ತಕ್ಕಂಥ ವಿಚಾರ ಕೂಡ ಆಮೇಲೆ ಬಯಲಾಯಿತು. ಅಷ್ಟೊತ್ತಿಗೆ ಹಾವೇರಿ ಜಿಲ್ಲೆ ಹೆಸರು ಕೆಟ್ಟು ಹೋಗ್ಬಿಟ್ಟಿತ್ತು. ಇಂಥ ಪರಿಸ್ಥಿತಿಗಳು ಕೂಡ ಒಂದೊಂದು ಸರ್ತಿ ನಾವು ಕಣ್ಣಾರೆ ನೋಡಿದ್ದೀವಿ. ಅದಕ್ಕೆ ಯಾವುದೇ ನಿಖರವಾದಂಥ ಸುದ್ದಿ ಅದು ನಿಖರವಾಗಿದ್ದರೆ ಮಾತ್ರ ಸಮಾಜದ ಸಾಮರಸ್ಯವನ್ನು ಕಾಪಾಡ್ತದೆ. ಇವತ್ತು ಹಾವೇರಿ ಜಿಲ್ಲೆಗೆ ಬಹಳಷ್ಟು ಅಭಿವೃದ್ಧಿ ದೃಷ್ಟಿಯಲ್ಲಿ ಅನೇಕ ವಿಚಾರಗಳನ್ನು ನಾವು ಮಾಡಲೇಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ಬೊಮ್ಮಾಯಿಯವರು ಹೋಗಾಗ ಒಂದು ಮಾತು ಹೇಳೋದು, ನಾವೆಲ್ಲರೂ ಸೇರಿ ಹಾವೇರಿಗೆ ಒಳ್ಳೆಯ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತು ಹೇಳಿದರು. ನಮ್ಮ ವತಿಯಿಂದ ಅವರ ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೂ ಕೂಡ ನಾವೆಲ್ಲರೂ ಸಹಕಾರ ಕೊಡ್ತೇವೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ, ಅವರು ಕೂಡ ನೂತನವಾಗಿ ಸಂಸದರಾಗಿದ್ದಾರೆ. ಕೇಂದ್ರದಿಂದ ಅನೇಕ ಯೋಜನೆಗಳನ್ನು ತರ್ತಕ್ಕಂಥ ಅವಕಾಶ ಅವರಿಗಿದೆ.
ಈ ಹಾವೇರಿ ಜಿಲ್ಲೆಗೆ ಅವ್ರ ಕೊಡುಗೆ ಇರಲಿ. ಮತ್ತು ನಾನು ಮತ್ತು ಎಲ್ಲ ಶಾಸಕರು ಕೊಡೋಕ್ಕಿಂತಲೂ ಅವ್ರ ಸಂಸದರ ನಿಧಿ ಭಾಳ ದೊಡ್ಡದಿದೆ, ಅವ್ರಿಗೆ ಯಾಕೆ ಬಿಟ್ಟರೋ ಗೊತ್ತಾಗಲಿಲ್ಲ ನನಗೆ. ನೀವು ಅವಾಗೆ ಕೇಳಬೇಕಾಗಿತ್ತು ಅವರಿಗೂ, ಅವರು ಕೊಡ್ತಿದ್ರು. ಆದರೆ ಇವತ್ತು ಯಾರೇ ಕೊಡಲಿ ಬಿಡಲಿ, ಆದರೆ ನಾವು ಒಂದು ಭರವಸೆ ಇಡೋಣ, ನಿಮ್ಮ ಆಸೆ ಏನಿದೆ ಅದು ಸದಾ ಈಡೇರಿಸ್ತಕ್ಕಂಥ ಕೆಲಸ ಎಲ್ಲ ಜನಪ್ರತಿನಿಧಿಗಳು ಕೂಡಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಈ ವೇದಿಕೆ ಮುಖಾಂತರ ನಾನು ಕೊಡ್ತಾ, ಇವತ್ತೇನು ಭಾಳ ಒಳ್ಳೆ ಸುಸಜ್ಜಿತ ರೀತಿಯಿಂದ ಈ ಕಾರ್ಯಕ್ರಮವನ್ನು ತಾವು ಸಣ್ಣ ಜಿಲ್ಲೆ ಆದರೂ ಕೂಡ ಹಾವೇರಿಯಲ್ಲಿ ಮಾಡಿದ್ದೀರಿ. ಇಲ್ಲಿ ಕೆಲವು ಕಷ್ಟಗಳು ತಮಗೆ ಬಂದಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಹೊಸ ಜಿಲ್ಲೆ ಆಗಿರೋದ್ರಿಂದ ಅನೇಕ ಅನಾನುಕೂಲತೆಗಳು ಇರ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಕೂಡ ಹಾವೇರಿ ಎಲ್ಲ ಜಿಲ್ಲಾ ಪತ್ರಕರ್ತರು ಈ ಕೆಲಸ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಜಿಲ್ಲೆ ವತಿಯಿಂದ, ರಾಜ್ಯದ ಜನರ ವತಿಯಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅವರು ಕೂಡ ಈ ಜಿಲ್ಲೆ ಬಗ್ಗೆ ಸಾಕಷ್ಟು ಕಳಕಳಿ ಇಟ್ಟು ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಜೊತೆಗೆ ನಾನು ಇಷ್ಟೇ ಹಾರೈಸ್ತೀನಿ, ಶತಮಾನೋತ್ಸವ ಬರ್ತಕ್ಕಂಥ ಒಂದು ಅವಕಾಶ ನಿಮಗಿದೆ, ಅಲ್ಲಿವರೆಗೆ ಶಿವಾನಂದ ತಗಡೂರವರೇ ಅಧ್ಯಕ್ಷರಾಗಿರಲಿ ಅಂಥೇಳಿ ನಾನು ಹಾರೈಸ್ತೀನಿ. ಅವರು ಈ ಕೆಲಸ ಮಾಡಲಿ. ಯಾಕೆಂದರೆ ಇಂಥ ಒಂದು ಸಂಸ್ಥೆ ಹುಟ್ಟಿ ಶತಮಾನದ ಒಂದು ಅವಕಾಶಕ್ಕೆ ತಾವು ಬರ್ತಾಯಿದ್ದೀರಿ. ನಾನು ಕೂಡ ಒಂದು ಬ್ಯಾಂಕಿನ ಅಧ್ಯಕ್ಷನಾಗಿದ್ದೀನಿ, ಇವತ್ತು ನಿಮ್ಗೆ ಹೇಳಬಾರ್ದು, ನಾನು ಆದರೂ ಉಪಯೋಗ ಮಾಡ್ಕೊಳ್ತೀನಿ ಒಂದು ಅವಕಾಶ. ನಾನು 97ರಲ್ಲಿ ಬಿಜಾಪುರ DCC ಬ್ಯಾಂಕಿನ ಒಬ್ಬ ಅಧ್ಯಕ್ಷನಾದೆ. ನಾನಿದ್ದಾಗ 37,000 ಜನ ರೈತರಿಗೆ ಸಾಲ ಕೊಡಲಿಕ್ಕೆ ನಮಗೆ ದುಡ್ಡು ಇರಲಿಲ್ಲ ಬಿಜಾಪುರ ಬಾಗಲಕೋಟ್ನಲ್ಲಿ. ಆದರೆ ಇವತ್ತು 4.5 ಲಕ್ಷ ಜನ ರೈತರಿಗೆ ಸಾಲ ಕೊಡ್ತೀವಿ. ಅವಾಗೂ ನಾವು ಬರೀ 5,000 ರೂಪಾಯಿ ಕೊಡ್ತಿದ್ವಿ. ಇವತ್ತು ರಾಜ್ಯದಲ್ಲಿ ಕನಿಷ್ಠ 60,000 ರೂಪಾಯಿ ಒಬ್ಬ ರೈತನಿಗೆ ಕೊಡ್ತಕ್ಕಂಥ ಬ್ಯಾಂಕ್ ಇವತ್ತಾಗಿದೆ. ಅದು ನಿಮಗೆ ಹೇಳಬೇಕಪ್ಪ ಅಂದರೆ 67,000 ರೂಪಾಯಿನಿಂದ ಪ್ರಾರಂಭ ಆದಂಥ ಬ್ಯಾಂಕು ಇವತ್ತು 11,000 ಕೋಟಿ ವ್ಯವಹಾರ ಮಾಡುತ್ತದೆ ಬಾಗಲಕೋಟೆ ಬಿಜಾಪುರ ಸೇರಿಸಿದರೆ. ಅದು 100 ವರ್ಷ ಗತಿಸಿ ಹೋಗಿದೆ. ಮೊನ್ನೆ CM ಅವರೇ ಬಂದು ಶತಮಾನೋತ್ಸವ ಮಾಡೋದ್ರು. ಆದರೆ ಒಂದು ಸಂಸ್ಥೆ ಒಂದು ಶತಮಾನದಿಂದ ಯಾರೇ ಒಂದು ಸಸಿ ನಟ್ಟರೆ ಅದು ಹೆಮ್ಮರವಾಗಿ ನಮಗೆ ನೆರಳು ಕೊಡ್ತದೆ, ಹಣ್ಣು ಕೊಡ್ತದೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಸಾಕ್ಷಿ ನಾನು ಹೇಳೋದು. ಈ ಸಂಸ್ಥೆ ಇಂದಿಲ್ಲ ನಾಳೆ ನಿಮ್ಮೆಲ್ಲ ಪತ್ರಕರ್ತರ ಹಸುವನ್ನು ಇಂಗಿಸ್ತಕ್ಕಂಥ ಶಕ್ತಿ ಈ ಸಂಸ್ಥೆಗೆ ಬರಲಿ, ನಾವು ಆ ಶಕ್ತಿಯನ್ನು ತುಂಬ್ತೀವಿ ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ, ಇವತ್ತೇನು ನನಗೂ ಬಂದು ಮಾತನಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ, ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಹೇಳಿ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಡೀಲಿ, ನಿಮ್ಮೆಲ್ಲ ಚಟುವಟಿಕೆಗಳು ಸಂಪೂರ್ಣ ಆಗಲಿ ಇವತ್ತು ಅಂಥೇಳಿ ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.